ಬಸವಣ್ಣನೇ ತಾಯಿ, ಬಸವಣ್ಣನೇ ತಂದೆ, ಬಸವಣ್ಣನೇ ಪರಮ ಬಂಧು ನನಗೆ ವಸುಧೀಶ ಕಪಿಲ ಸಿದ್ಧ ಮಲ್ಲಿಕಾರ್ಜುನ. ನಿಮಗೆ ಹೆಸರಿಟ್ಟ ಗುರು ಬಸವಣ್ಣನಲ್ಲ. ಇಂದು ಯುಗಾದಿ ಪಾಡ್ಯ, ಪ್ರಭು ಪಾಡ್ಯಮಿ ಅಂತಕ್ಕಂಥದ್ದು ಶರಣ ಸಂಸ್ಕೃತಿಯಲ್ಲಿ ಇದನ್ನು ಕರೀತಾರೆ. ಅಲ್ಲಮ ಪ್ರಭುಗಳು ಈ ನಾಡಿನ ಖ್ಯಾತ ಯೋಗಿಗಳು, ಜೊತೆಗೆ ಬಸವಾದಿ ಶಿವಶರಣರ ಆ ಹೊಸ ಧರ್ಮಕ್ಕೆ ಬೆಳಕನ್ನು ಕೊಟ್ಟವರು. ಬಹುಶಃ ಅಲ್ಲಮ ಪ್ರಭುಗಳು ಕಲ್ಯಾಣಕ್ಕೆ ಬರದೇ ಇದ್ದರೆ ಆ ಬಸವ ಸಂಸ್ಕೃತಿಯ ಹರುವಿಕೆ ಏನಾಗ್ತಿತ್ತೋ ಗೊತ್ತಿಲ್ಲ. ಆದರೆ ಅಂಥವರೆಲ್ಲ ಬಂದು ಬಸವಣ್ಣನವರ ಜೊತೆ ಕೈ ಜೋಡಿಸಿ ಒಂದು ಅಮೂಲ್ಯವಾದಂಥ ಧರ್ಮವನ್ನು ಈ ನಾಡಿಗೆ ಬಿಟ್ಟುಕೊಟ್ಟು ಹೋಗಿದ್ದಾರೆ. ಆ ಧರ್ಮಕ್ಕೇನೆ ನಾವು ಲಿಂಗವಂತ ಧರ್ಮ ಅಂತ ಕರಿತೀವಿ. ಆ ಲಿಂಗವಂತ ಧರ್ಮದ ವಾರಸುದಾರರಾದಂಥ ನಾವೆಲ್ಲ ಇವತ್ತು ಆ ಪ್ರಭು ಪಾಡ್ಯಮಿಯನ್ನು ಇಜೆ ಬಸಾಪುರ್ ಗ್ರಾಮದ ಶರಣರಾದಂಥ ಮುದ್ದಿನಗೌಡ ಪಾಟೀಲ್ ಇವರ ಮನೆಯಲ್ಲಿ ಅವರೆಲ್ಲ ಕುಟುಂಬದ ಸದಸ್ಯರೊಡನೆ ಇಲ್ಲಿ ನೆರವೇರಿಸ್ತಾ ಇದ್ದೇವೆ. ಇದರ ಉದ್ದೇಶ ಇಷ್ಟೇ, ಪ್ರತಿದಿನ ವಚನಗಳು ಪಠಣ ಆಗಬೇಕು. ಬಹುಶಃ ಲಿಂಗಾಯತ ಸಮುದಾಯದಲ್ಲಿ ಮರೆಯಾಗಿ ಹೋದಂಥ ವಚನಗಳು ನಮ್ಮ ಮನೆಯ ಭಾಗ ಆಗಬೇಕು. ಆವಾಗ ಮಾತ್ರ ಮನೆಯಲ್ಲಿ ಶಾಂತಿ, ಸುಭೀಕ್ಷೆ ಎಲ್ಲವೂ ಸಾಧ್ಯ. ಆ ಕಾರಣಕ್ಕೆ ನಾವೆಲ್ಲರೂ ಸಹಿತ ದೊಡ್ಡ ದೊಡ್ಡ ಕಾರ್ಯಕ್ರಮಗಳ ಜೊತೆಗೂ ಅಥವಾ ಅದಕ್ಕೆ ಬದಲಾಗಿ ಒಂದಿಷ್ಟು ಮನೆಗೆ ಹೋಗ್ತಕ್ಕಂಥ ಕೆಲಸ ಮಾಡಬೇಕಾಗಿದೆ ಅಂತಕ್ಕಂಥ ಮಾತನ್ನು ಮುದ್ದನಗೌಡರೇ ಈ ವಿಷಯವನ್ನು ಪ್ರಸ್ತಾಪ ಮಾಡಿದರು. ಆ ರೀತಿ ಪ್ರಸ್ತಾಪ ಮಾಡಿದಾಗ ಆಗಲೇ ಒಂದ್ಸಲ ಹೇಳಿದ್ರು ಆ ಮಾತನ್ನು. ಅದು ಸರಿ ಇದೆ. ಎಲ್ಲಿವರೆಗೆ ನಾವು ಜನರ ಮನೆಗೆ, ಜನರ ಮನಸ್ಸಿಗೆ ಈ ವಚನಗಳನ್ನು ಕೊಂಡೊಯ್ಯೋದಿಲ್ಲವೋ ಅಲ್ಲಿವರೆಗೆ ಇದು ಕೇವಲ ಒಂದಷ್ಟು ಬಾಹ್ಯದ ಚಟುವಟಿಕೆಯಾಗಿ ಆಗುತ್ತೆ ಹೊರತು ಜನರ ಮನದಾಳದಲ್ಲಿ ಉಳಿಯೋದು ತುಂಬ ಕಷ್ಟ ಇದೆ. ಆ ಕಾರಣಕ್ಕೆ ಅವರವರ ಆಚರಣೆಗಳು, ಅವರವರ ನೆಲೆಗಳು ಏನೇ ಇದ್ದರೂ ಸಹಿತ ವಚನಗಳನ್ನು ನಾವು ಅವರಿಗೆ ಸಂಪರ್ಕ ಮಾಡಿದಾಗ ಅವರೇ ತಮ್ಮನ್ನು ತಾವು ಪರಾಮರ್ಶೆ ಮಾಡಿಕೊಳ್ತಾರೆ. ನಾವು ಮಾಡಿರ್ತಕ್ಕಂಥದ್ದು ನಮ್ಮ ಪೂಜಾ ವಿಧಾನಗಳು ಸರಿಯೇ ಇಲ್ಲವೇ ಅನ್ನೋದನ್ನು ಅವರು ಪರಾಮರ್ಶೆ ಮಾಡಿಕೊಳ್ತಾರೆ. ಆ ದಿಶೆಯಲ್ಲಿ ನಾವು ಇಂಥದ್ದೊಂದು ಕಾರ್ಯಕ್ರಮವನ್ನು ಮಾಡೋದಕ್ಕೆ ಪ್ರಭು ಪಾಡ್ಯಮಿನೇ ಪ್ರಾರಂಭ ಆಗಲಿ ಅಂತಕ್ಕಂಥ ಮಾತನ್ನು ಹೇಳಿದ್ರು ಅವರು. ಅದಕ್ಕಾಗಿ ಇವತ್ತು ನಾವೆಲ್ಲ ಕೂಡಿದ್ದೇವೆ ಇಲ್ಲಿ. ಪ್ರತಿ ಭಾನುವಾರವೂ ಸಹಿತ ಒಂದೊಂದು ಮನೆಗೆ ಇಂಥದ್ದೊಂದು ಸಾಯಂಕಾಲದ 1 ಗಂಟೆಯ ಕಾರ್ಯಕ್ರಮ 6:30ಯಿಂದ 7:30ವರೆಗೆ ಮಾಡಿ ಆ ಮನೆಯ ಒಂದು ಏಳಿಗೆಗೆ ನಮ್ಮೆಲ್ಲವನ್ನ ಒಳ್ಳೆಯ ಭಾವನೆಗಳನ್ನು ಬಯಸಿ ನಾವು ಈ ವಚನಗಳ ಸಾರವನ್ನು ಅವರಿಗೆ ಒಂದಿಷ್ಟು ತಿಳಿಸಿ ಹೋಗತಕ್ಕಂಥ ಒಂದು ಕೆಲಸವನ್ನು ಇದು ಮಾಡಬೇಕಂತ ನಿರ್ಧಾರ ಮಾಡಿದಾಗ ಜೊತೆಗೆ ಇನ್ನೊಂದು ಅಭಿಪ್ರಾಯ ಕೇಳಿದಂತು. ಸಿಂಧನೂರಿನಲ್ಲಿದ್ದಾಗೂ ಸಹಿತ ಸಾಯಂಕಾಲ ಅಥವಾ ಬಸಾಪುರದಲ್ಲಿದ್ದಂಥ ಇಲ್ಲೆಲ್ಲ ಇಜೆ ಬಸಾಪುರದ ಪದಾಧಿಕಾರಿಗಳಿದ್ದಾರೆ. ಅವರು ತಮ್ಮ ಊರಲ್ಲಿ ಕುತ್ಕೊಂಡು ದಿನ 1 ಗಂಟೆ ಯಾವುದೋ TV ನೋಡೋದಕ್ಕಿಂತ ಒಂದಿಷ್ಟು ವಚನಗಳನ್ನು ತಗೊಂಡು ಅದನ್ನು ಓದಿ ಆ ಸೃಷ್ಟಿಯ ಮೂಲ ತತ್ವವಾದಂಥ ಬಸವ ತಂದೆಗೆ ಕೈ ಮುಗಿದು ಹೋದರೆ ಅವತ್ತಿನ ಒಂದು ದಿನ ಸಾರ್ಥಕ ಆಗಿಬಿಡುತ್ತೆ ನಮಗೆ. ಆ ಕೆಲಸ ಈ ಬಸಾಪುರ ಗ್ರಾಮದಲ್ಲಿ ನಡೀಲಿ. ಒಂದು ಧನ್ಯತಾ ಭಾವ ನಮ್ಮೆಲ್ಲರಿಗೂ ಮೂಡ್ತದೆ. ಅವಾಗ ನಮ್ಮ ಮನೆಯಲ್ಲಿರ್ತಕ್ಕಂಥವ್ರಿಗೆಲ್ಲ ಶಾಂತಿ, ಸುಖ, ಸಮೃದ್ಧಿಗಳು ಲಭಿಸ್ತವೆ. ಈ ದಿಶೆಯಲ್ಲಿ ಒಂದು ಪ್ರಯತ್ನ ತಾವೆಲ್ಲ ಮಾಡಬೇಕಂತಕ್ಕಂಥ ಮನವಿಯನ್ನು ತಮ್ಮಲ್ಲಿ ಇಟ್ಕೊಂಡು ನಾವು ಎಲ್ಲೆಲ್ಲಿ ಇರ್ತೀವಿ, ನಾವು ಸಿನ್ನೂರಲ್ಲಿದ್ದರೆ ಸಿನ್ನೂರಲ್ಲಿ, ಬಸಾಪುರದಲ್ಲಿದ್ದವ್ರು ಬಸಾಪುರದಲ್ಲಿ, ಇನ್ನೊಂದು ಊರಲ್ಲಿದ್ದವ್ರು ಇನ್ನೊಂದು ಊರಲ್ಲಿ, ಈ ರೀತಿ ಇದು ಮನೆಗೆ ಕಾರ್ಯಕ್ರಮ ಆಗಬೇಕು, ಅದು ಮನಸ್ಸುಗಳನ್ನು ತುಂಬಬೇಕು ಅಂತಕ್ಕಂಥ ದಿಶೆಯಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಿದ್ದೇವೆ. ಇದರ ಪೂರ್ವಭಾವಿಯಾಗಿ ಇವತ್ತು ಪ್ರಭು ಪಾಡ್ಯಮಿ ಆಗಿರೋದ್ರಿಂದ ಈ ಮನೆಯ ದಂಪತಿಗಳಾಗಿರ್ತಕ್ಕಂಥ ಮುದ್ದಿನಗೌಡ ಮತ್ತು ಅನಸೂಯಮ್ಮನವರು ಪ್ರಭು ದೇವರ ಮತ್ತು ಬಸವಣ್ಣನವರ ರೂಪ ಭಾವಚಿತ್ರಕ್ಕೆ
ಗೌರವವನ್ನು ಸಮರ್ಪಿಸ್ತಕ್ಕಂಥ ಕಾರ್ಯಕ್ರಮ ಮಾಡ್ಬೇಕಂತೇಳಿ ಅವರಲ್ಲಿ ನಾನು ಕೇಳಿಕೊಳ್ತಾ ಇದ್ದೇನೆ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಇಂತಿ ಬಸವಾಕ್ಷರ ಹರ ಬಸವಾಯ ನಮಃ. ಪ್ರಭು ಬಸವಾಯ ನಮಃ. ಗುರು ಬಸವಾಯ ನಮಃ. ಲಿಂಗ ಬಸವಾಯ ನಮಃ. ಜಂಗಮ ಬಸವಾಯ ನಮಃ. ಭಸ್ಮ ಬಸವಾಯ ನಮಃ. ರುದ್ರಾಕ್ಷಿ ಬಸವಾಯ ನಮಃ. ಮಂತ್ರ ಬಸವಾಯ ನಮಃ. ಮಂತ್ರ ಬಸವಾಯ ನಮಃ. ಪಾದೋದಕ ಬಸವಾಯ ನಮಃ. ಪಾದೋದಕ ಬಸವಾಯ ನಮಃ. ಪ್ರಸಾದ ಬಸವಾಯ ನಮಃ. ಪ್ರಸಾದ ಬಸವಾಯ ನಮಃ. ಚಿನ್ನಿಧಿ ಬಸವಾಯ ನಮಃ. ಚಿನ್ನಿಧಿ ಬಸವಾಯ ನಮಃ. ಚಿನ್ನಾದ ಬಸವಾಯ ನಮಃ. ಚಿನ್ನಾದ ಬಸವಾಯ ನಮಃ. ಚಿದ್ಬಿಂದು ಬಸವಾಯ ನಮಃ. ಚಿದ್ಬಿಂದು ಬಸವಾಯ ನಮಃ. ಚಿತ್ಕಳೆ ಬಸವಾಯ ನಮಃ. ಚಿತ್ಕಲೆ ಬಸವಾಯ ನಮಃ. ಚಿದಂಗ ಬಸವಾಯ ನಮಃ. ಚಿದಂಗ ಬಸವಾಯ ನಮಃ. ನಿಸ್ಸಂಸಾರ ಬಸವಾಯ ನಮಃ. ನಿಸ್ಸಂಸಾರ ಬಸವಾಯ ನಮಃ. ನಿಷ್ಪ್ರಪಂಚ ಬಸವಾಯ ನಮಃ. ನಿಷ್ಪ್ರಪಂಚ ಬಸವಾಯ ನಮಃ. ನಿರಂಜನ ಬಸವಾಯ ನಮಃ. ನಿರಂಜನ ಬಸವಾಯ ನಮಃ. ನಿರ್ಗುಣ ಬಸವಾಯ ನಮಃ. ನಿರ್ಗುಣ ಬಸವಾಯ ನಮಃ. ನಿತ್ಯ ತೃಪ್ತ ಬಸವಾಯ ನಮಃ. ನಿತ್ಯ ತೃಪ್ತ ಬಸವಾಯ ನಮಃ. ಅಕಾರ ಬಸವಾಯ ನಮಃ. ಅಕಾರ ಬಸವಾಯ ನಮಃ. ಉಕಾರ ಬಸವಾಯ ನಮಃ. ಉಕಾರ ಬಸವಾಯ ನಮಃ. ಮಕಾರ ಬಸವಾಯ ನಮಃ. ಮಕಾರ ಬಸವಾಯ ನಮಃ. ನಕಾರ ಬಸವಾಯ ನಮಃ. ನಕಾರ ಬಸವಾಯ ನಮಃ. ಮಕಾರ ಬಸವಾಯ ನಮಃ. ಮಕಾರ ಬಸವಾಯ ನಮಃ. ಶಿಕಾರ ಬಸವಾಯ ನಮಃ. ಶಿಕಾರ ಬಸವಾಯ ನಮಃ. ವಕಾರ ಬಸವಾಯ ನಮಃ. ವಕಾರ ಬಸವಾಯ ನಮಃ. ಯಕಾರ ಬಸವಾಯ ನಮಃ. ಯಕಾರ ಬಸವಾಯ ನಮಃ. ಓಂಕಾರ ಬಸವಾಯ ನಮಃ. ಓಂಕಾರ ಬಸವಾಯ ನಮಃ. ವ್ರೀಂಕಾರ ಬಸವಾಯ ನಮಃ. ಹ್ರೀಂಕಾರ ಬಸವಾಯ ನಮಃ. ಸಂಗಮೇಶ್ವರ ಬಸವಾಯ ನಮಃ. ಸಂಗಮೇಶ್ವರ ಬಸವಾಯ ನಮಃ. ಪ್ರತ್ಯಕ್ಷ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಪ್ರತ್ಯಕ್ಷ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಬಸವಾಯ ನಮೋ ನಮಃ. 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 ಶರಣು ಶರಣಾರ್ಥಿ. ಶರಣ ಶರಣ. ಕೇಳ್ರಿ ನೀವು ಎಲ್ಲರಿಗೂ ಒಂದೊಂದು ಹೇಳ್ಕೊಂತ ಹೋಗ್ರು. ಹರ ತನ್ನ ರೂಪ ತೋರಬೇಕೆಂದು ಹರತನ್ನ ರೂಪ ತೋರಬೇಕೆಂದು ಮರ್ತಕ್ಕೆ ಮರ್ತಕ್ಕೆ ಶ್ರೀ ಗುರು ಶ್ರೀ ಗುರು ರೂಪಾಗಿ ಬಂದು ರೂಪಾಗಿ ಬಂದು ಮನಸ್ಥಲಕ್ಕೆ ಮನಸ್ಥಳಕ್ಕೆ
ಮಂತ್ರವಾದ ಮಂತ್ರವಾದ ತನು ಸ್ಥಳಕ್ಕೆ ಪ್ರಸಾದವಾದ ಕರಸ್ಥಲಕ್ಕೆ ಲಿಂಗವಾದ ಪ್ರಾಣಸ್ಥಳಕ್ಕೆ ಜಂಗಮವಾದ ಇಂತಿ ಚತುರ್ವಿಧ ಸಾಹಿತ್ಯವಾದನಯ್ಯ ಕೂಡಲ ಚನ್ನ ಸಂಗಯ್ಯನಲ್ಲಿ ಬಸವಣ್ಣನು ಆಚಾರವಿಡಿದು ಲಿಂಗ ಅನುಭಾವವಿಡಿದು ಜಂಗಮ ತನುವಿನ ಪ್ರಾಣ ಆಚಾರ ಮನದ ಪ್ರಾಣ ಅನುಭಾವ ಇದು ಕಾರಣ ಕೂಡಲ ಚನ್ನ ಸಂಗಮ ದೇವ ಲಿಂಗವನು ಜಂಗಮವನು ಬೇರರಸಲಿಲ್ಲ ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಒಂದು ವಚನ ಆದ ಕೂಡ ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಕರೆಕ್ಟ್ ಎಂಡ್ ಆಗ್ತದೆ. ಒಮ್ಮೆಯೂ ಶ್ರೀ ಗುರುವಿನ ಚರಣವ ನೆನೆಯಲೊಡನೆ ಭವಬಂಧನವ ಬಿಡುವುದು ಗುರುವೇ ಶರಣು ಗುರುಲಿಂಗವೇ ಶರಣು ಕೂಡಲ ಚನ್ನ ಸಂಗನ ತೋರಿದ ಗುರುವೇ ಶರಣು ಆಚಾರವಿಡಿದು ಲಿಂಗ ಅನುಭಾವವಿಡಿದು ಜಂಗಮ ತನುವಿನ ಪ್ರಾಣ ಆಚಾರ ಮನದ ಪ್ರಾಣ ಅನುಭಾವ ಇದು ಕಾರಣ ಕೂಡಲ ಚನ್ನ ಸಂಗಮ ದೇವ ಲಿಂಗವನು ಜಂಗಮವನು ಬೇರರಸಲಿಲ್ಲ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಅದು ಓದ್ತಾನ ನಮ್ಗೆ ಕೊಡು. ಓದ ಇಲ್ಲ ಓಂ ಶಿವಾಯ ನಮಃ. ಓಂ ಶ್ರೀ ಗುರು ಇರ್ಲಿ ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ಶಿವಾಯ ನಮಃ. ಓಂ ಶಿವಾಯ ನಮಃ. ಓಂ ಶಿವಾಯ ನಮಃ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಕೆಳಗೈತೆ ನೋಡ ವಚನ ಇಲ್ಲ ಹೇಳು. ಹರ ಬಸವಾಯ ನಮಃ. ಪ್ರಭು ಬಸವಾಯ ನಮಃ. ಗುರು ಬಸವಾಯ ನಮಃ. ಲಿಂಗ ಬಸವಾಯ ನಮಃ. ಜಂಗಮ ಬಸವಾಯ ನಮಃ. ಭಸ್ಮ ಬಸವಾಯ ನಮಃ. ರುದ್ರಾಕ್ಷಿ ಬಸವಾಯ ನಮಃ. ಮಂತ್ರ ಬಸವಾಯ ನಮಃ. ಪಾದೋದಕ ಬಸವಾಯ ನಮಃ. ಪ್ರಸಾದ ಬಸವಾಯ ನಮಃ. ಚಿನ್ನಾದ ಬಸವಾಯ ನಮಃ. ಚಿನ್ನಿಧಿ ಬಸವಾಯ ನಮಃ. ಚಿದ್ಬಿಂದು ಬಸವಾಯ ನಮಃ. ಚಿರಂಗ ಬಸವಾಯ ನಮಃ. ಚಿತ್ಕಲೆ ಬಸವಾಯ ನಮಃ. ನಿಸ್ಸಂಸಾರಿ ಬಸವಾಯ ನಮಃ. ನಿಷ್ಪ್ರಪಂಚ ಬಸವಾಯ ನಮಃ. ನಿರಂಜನ ಬಸವಾಯ ನಮಃ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಐತ್ ನೋಡ ಮೇನ ಸ್ವಲ್ಪ ಐತೆ ಅದು ಮುಂದೈತೆ ಅಕಾರ ಬಸವಾಯ ನಮಃ.
ಹ್ಮ್ ನಿರ್ಗುಣ ಬಸವಾಯ ನಮಃ ನಿರ್ಗುಣ ಬಸವಾಯ ನಮಃ ನಿತ್ಯತೃಪ್ತ ಬಸವಾಯ ನಮಃ ನಿತ್ಯತೃಪ್ತ ಬಸವಾಯ ನಮಃ ಅಕಾರ ಬಸವಾಯ ನಮಃ ಅಕಾರ ಬಸವಾಯ ನಮಃ ಉಕಾರ ಬಸವಾಯ ನಮಃ ಉಕಾರ ಬಸವಾಯ ನಮಃ ಮಕಾರ ಬಸವಾಯ ನಮಃ ಮಕಾರ ಬಸವಾಯ ನಮಃ ನಕಾರ ಬಸವಾಯ ನಮಃ ಮಕಾರ ಬಸವಾಯ ನಮಃ ಮಕಾರ ಬಸವಾಯ ನಮಃ ಶಿಕಾರ ಬಸವಾಯ ನಮಃ ವಾಕಾರ ಬಸವಾಯ ನಮಃ ವಾಕಾರ ಬಸವಾಯ ನಮಃ ಯಕಾರ ಬಸವಾಯ ನಮಃ ಯಕಾರ ಬಸವಾಯ ನಮಃ ಓಂಕಾರ ಬಸವಾಯ ನಮಃ ಓಂಕಾರ ಬಸವಾಯ ನಮಃ ರೀಂಕಾರ ಬಸವಾಯ ನಮಃ ರೀಂಕಾರ ಬಸವಾಯ ನಮಃ ಸಂಗಮೇಶ್ವರ ಸಂಗಮೇಶ್ವರ ಬಸವಾಯ ನಮಃ ಬಸವಾಯ ನಮಃ ಪ್ರತ್ಯಕ್ಷ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಬಸವಾಯ ನಮಃ ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಹೇಳ್ತೀಯಾ? ಹೇಳಂಗಿದ್ರೆ ಹೇಳಿ ನಾನು ಹೇಳಿ. ಬಸವಣ್ಣನೇ ತಂದೆ ಬಸವಣ್ಣನೇ ತಂದೆ ಬಸವಣ್ಣನೇ ತಾಯಿ ಬಸವಣ್ಣನೇ ತಾಯಿ ಬಸವಣ್ಣನೇ ಪರಮ ಬಂಧುವೆನಗೆ ಬಸವಣ್ಣನೇ ಪರಮ ಬಂಧುವೆನಗೆ ವಸುದೀಶ ಕಪಿಲ ಸಿದ್ಧ ಮಲ್ಲಿಕಾರ್ಜುನಯ್ಯ ವಸುದೀಶ ಕಪಿಲ ಸಿದ್ಧ ಮಲ್ಲಿಕಾರ್ಜುನಯ್ಯ ನಿಮ್ಮ ಹೆಸರಿಟ್ಟ ಗುರು ಬಸವಣ್ಣನಯ್ಯ ನಿಮ್ಮ ಹೆಸರಿಟ್ಟ ಗುರು ಬಸವಣ್ಣನಯ್ಯ ಓಂ ಶ್ರೀ ಗುರು ಬಸವಾಯ ಲಿಂಗಾಯ ಓಂ ಶ್ರೀ ಶ್ರೀ ಗುರು ಬಸವಲಿಂಗಾಯ ನಮಃ ಬಸವಣ್ಣನೇ ಮೂರ್ತಿ ಇದು. ಹೇಳ್ತಾರೆ ತಗೋ, ಈ ಕಡ್ಲಿಂದ ಬಂದ್ಬಿಡ್ತೀವಿ. ಇಲ್ಲಿ ಅಂತ ಹೇಳಿ. ಹ್ಮ್. ಬಸವನ ಮೂರ್ತಿ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಬಸವನ ಮೂರ್ತಿಯೇ ಧ್ಯಾನಕ್ಕೆ ಮೂಲ ಬಸವನ ಮೂರ್ತಿಯೇ ಧ್ಯಾನಕ್ಕೆ ಮೂಲ ಬಸವನ ಕೀರ್ತಿಯೇ ಜ್ಞಾನಕ್ಕೆ ಮೂಲ ಬಸವನ ಕೀರ್ತಿಯೇ ಜ್ಞಾನಕ್ಕೆ ಮೂಲ ಬಸವ 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 ಎಂದು ಬದುಕಿದೆವು ಕಾಣ ಬಸವ 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 ಎಂದು ಬದುಕಿದೆವು ಕಾಣ ಸಿದ್ಧ ಮಲ್ಲಿಕಾರ್ಜುನ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಎತ್ತತ್ತ ನೋಡಿದತ್ತ ಎತ್ತತ್ತ ನೋಡಿದಳತತ್ತ ನೀನೇ ದೇವ ನೀನೇ ದೇವ ಸಕಲ ವಿಸ್ತಾರದ ಸಕಲ ವಿಸ್ತಾರದ ರೂಹು ನೀನೇ ದೇವ ರೂಹು ನೀವೇ ದೇವ ವಿಶ್ವತೋಮುಖ ವಿಶ್ವತೋಮುಖ ನೀವೇ ದೇವ ವಿಶ್ವತೋ ಚಕ್ಷು ವಿಶ್ವತೋ ಚಕ್ಷು ನೀನೇ ದೇವ ನೀವೇ ದೇವ ದೇವ ವಿಶ್ವತೋಮುಖ ನೀನೇ ದೇವ ವಿಶ್ವತೋ ಬಾಹು ನೀನೇ ದೇವ ವಿಶ್ವತೋ ಬಾಹು ನೀನೇ ದೇವ ವಿಶ್ವತೋ ಪಾದ ನೀನೇ ದೇವ ವಿಶ್ವತೋ ಪಾದ ನೀನೇ ದೇವ ಕೂಡಲ ಸಂಗಮ ದೇವ ಕೂಡಲ ಸಂಗಮ ದೇವ ನರವಿಂದ್ಯದೊಳಗೆನ್ನ ನರವಿಂದ್ಯದೊಳಗೆನ್ನ ಹುಲುಗಿಳಿಯ ಮಾಡಿ ಹುಲುಗಿಳಿಯ ಮಾಡಿ ಸಲಹುತ್ತ ಸಲಹುತ್ತ ಶಿವ 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 ಎಂದೋದಿಸಯ್ಯ ಎಂದೋದಿಸಯ್ಯ ಭಕ್ತಿ ಎಂಬ ಭಕ್ತಿ ಎಂಬ ಪಂಜರದೊಳಗಿಕ್ಕಿ ಪಂಜರದೊಳಗಿಕ್ಕಿ ಸಲಹು ಕೂಡಲ ಸಂಗಮ ದೇವ ಸಲಹು ಕೂಡಲ ಸಂಗಮ ದೇವ ಓಂ ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಅದು ಮುಂದೆ ಹೋಗ್ತಿರ್ತಾಳ್ರಿ ಅವ್ರು ಎಷ್ಟು ಹಂಗೆ ಬಂದ್ಬಿಟ್ರೆ ಮುಗಿತೈತಿ. ಗುರು ಹೆಸರಿನ ಹಿಂದೆ ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ದುರ್ವ್ಯಸನಿ ದುರಾಚಾರಿ ಎಂದೆನಿಸದಿರಯ್ಯ ಎನ್ನ ಲಿಂಗ ವ್ಯಸನಿ ಜಂಗಮ ಪ್ರೇಮಿ ಎಂದೆನಿಸಯ್ಯ ಅವಶ್ಯಂ ಅನುಭೋಕ್ತವ್ಯಂ ಎಂದೆನಿಸದಿರಯ್ಯ ಕೂಡಲ ಸಂಗಮ ದೇವ ಶರಗೊಡ್ಡಿ ಬೇಡುವೆ ಎನ್ನ ವಾಮಕ್ಷೇಮ ನಿಮ್ಮದಯ್ಯ ಎನ್ನ ಮಾನ ಅಪಮಾನ ನಿಮ್ಮದಯ್ಯ ಎನ್ನ ಮಾನ ಅಪಮಾನ ನಿಮ್ಮದಯ್ಯ ಬಳ್ಳಿಗೆ ಕಾಯಿ ದಿಮ್ಮಿತ್ತೆ ಕೂಡಲ ಸಂಗಮ ದೇವ ಶ್ರೀ ಗುರು ಬಸವಲಿಂಗ ಲಿಂಗಾಯ ನಮಃ ಹೇಳ್ರಿ ಇವ್ರೆ ಮುಂದೆ ಹೇಳ್ರಿ. ಅಲ್ಲ ಇನ್ನೊಂದಿಷ್ಟು ಹೇಳ್ಬಿಟ್ರೆ ಆಯ್ತು. ಬಸವಣ್ಣನೇ ತಂದೆ ಬಸವಣ್ಣನೇ ತಂದೆ
ಬಸವಣ್ಣನೇ ತಾಯಿ, ಬಸವಣ್ಣನೇ ಪರಮ ಬಂಧುವಿನಿಗೆ, ವಸುದೀಶ ಕಪಿಲ ಸಿದ್ಧ ಮಲ್ಲಿಕಾರ್ಜುನಯ್ಯ, ನಿಮ್ಮ ಹೆಸರಿಟ್ಟ ಗುರು ಬಸವಣ್ಣನಯ್ಯ. ಓ ಬಸವನ ಮೂರ್ತಿಯೇ ಧ್ಯಾನಕ್ಕೆ ಮೂಲ, ಬಸವನ ಕೀರ್ತಿಯೇ ಜ್ಞಾನಕ್ಕೆ ಮೂಲ. ಬಸವ 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 ಎಂದೇ ಬದುಕಿದೆವು ಕಾಣ, ಕಪಿಲ ಸಿದ್ಧ ಮಲ್ಲಿಕಾರ್ಜುನ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಎತ್ತೆತ್ತ ನೋಡಿದೊಡತ್ತ ನೀವೇ ದೇವ, ಸಕಲ ವಿಸ್ತಾರದ ರೂಹು ನೀವೇ ದೇವ, ವಿಶ್ವತೋ ಚಕ್ಷು ನೀವೇ ದೇವ, ವಿಶ್ವತೋ ಮುಖ ನೀವೇ ದೇವ, ವಿಶ್ವತೋ ಪಾದ ನೀವೇ ದೇವ, ವಿಶ್ವತೋ ಪಾದ ನೀವೇ ದೇವ, ಕೂಡಲ ಸಂಗಮ ದೇವ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ನೋಡ್ರಿ ಕೊಡ್ರಿ ವೀರಭದ್ರ ಗೌಡ್ರು ಹೇಳ್ಯಾರ ಆಗ್ಲೇ. ನರವಿಂದ್ಯದೊಳಗೆನ್ನ ಹುಲುಗಿಳಿಯ ಮಾಡಿ ಸಲಹುತ್ತ ಶಿವ ಶಿವ ಎಂದೋದಿಸಯ್ಯ. ಭಕ್ತಿ ಎಂಬ ಪಂಜರದೊಳಗಿಕ್ಕಿ ಸಲಹೋ ಕೂಡಲ ಸಂಗಮ ದೇವ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ದುರ್ವ್ಯಸನಿ ದುರಾಚಾರಿ ಎಂದೆನಿಸದಿರಯ್ಯ, ಲಿಂಗವ್ಯಸನಿ ಜಂಗಮ ಪ್ರೇಮಿ ಎಂದೆನಿಸಯ್ಯ. ಕೂಡಲ ಸಂಗಮ ಕೂಡಲ ಸಂಗಮ ದೇವ, ಶರಗೊಡ್ಡಿ ಬೇಡುವೆನು. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಎನ್ನ ವಾಮಕ್ಷೇಮ ನಿಮ್ಮದಯ್ಯ, ಎನ್ನ ಹಾನಿ ವೃದ್ಧಿ ನಿಮ್ಮದಯ್ಯ, ಎನ್ನ ಮಾನ ಅಪಮಾನ ನಿಮ್ಮದಯ್ಯ. ಬಳ್ಳಿಗೆ ಕಾಯಿ ದಿಮ್ಮಿತ್ತೆ ಕೂಡಲ ಸಂಗಮ ದೇವ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಪ್ರಭು ಪಾಡ್ಯಮಿಯ ಈ ದಿನದಂದು ವ್ಯೋಮಕಾಯ ತಂದೆ ಅಲ್ಲಮ ಪ್ರಭುಗಳು ಚಿದ್ಭಾಂಡದಲ್ಲಿ ನಮ್ಮೆಲ್ಲರನ್ನ ಗಮನಿಸ್ತಾ ಇದ್ದಾರೆ. ಅವರ ಈ ನೆನಹಿನ ದಿನಾಚರಣೆಯಂದು ಮುದ್ದನಗೌಡ ಪಾಟೀಲ್ ಇವರ ಮನೆಯಲ್ಲಿ ಶರಣರ ನೆನಹಿನ ಕಾರ್ಯಕ್ರಮ. ಶರಣರ ನೆನಹು ಲಿಂಗಾಯತರ ಮನೆಗಳಲ್ಲಿ ಎಷ್ಟು ಅವಶ್ಯಕತೆ ಇದೆ ಅನ್ನುವ ವಿಷಯ ಕುರಿತು ಒಂದಿಷ್ಟು ಮಾತುಗಳನ್ನು ಹಿರಿಯರಾದಂಥ ವೀರಭದ್ರಗೌಡರು ನುಡಿಬೇಕಂತ ಅವರಲ್ಲಿ ಕೇಳ್ಕೊಳ್ತಾ ಇದ್ದೀನಿ. ಮಾತಾಡಿ ಇದರ ಅವಶ್ಯಕತೆ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಇವತ್ತು ಪ್ರಭು ಪಾಡ್ಯಮಿ. ಇವತ್ತು ನಾವೆಲ್ಲ ಸೇರಿರೋದು ಹೊಸ ವರ್ಷ ಅಂತ ನಮ್ಮ ಹಿಂದಿನ ತಲೆಮಾರಿನಿಂದ ಬಂದಿರತಕ್ಕಂಥ ಒಂದು ಪದ್ಧತಿ. ಪ್ರತಿಯೊಂದಕ್ಕೂ ಒಂದು ಹೊಸತನ ಇರ್ತದೆ. ಇವತ್ತು ನಾವು ರೈತಾಪಿ ಜನರು ಹೊಲಗಳಿಗೆ ಹೋಗಿ ಏನೋ ಒಂದು ಕೆಲಸ ಮಾಡಬೇಕು, ಹೊಲ ನೋಡಿ ಬರಬೇಕು ಅಂತ ಏನೋ ಇರ್ತದೆ. ಅದರಂಗ ನಾವು ಕೂಡ ಈ ಶರಣರ ವಿಚಾರಗಳೇನೆಂದರೆ ನಮ್ಮ ಮನದಲ್ಲಿರ್ತಕ್ಕಂಥ ಕಸ ಕಿತ್ತಿಗೆಬೇಕಾಗ್ಯದ. ನಾವು ನೋಡೋಕೆ ಹೊಸ ಜಗತ್ತಿಗೆ ನೋಡೋರಿಗೆ ಸುಂದರವಾಗಿ ಇದೀವಿ ಹೊರತು ಮನದೊಳಗೆ ಏನೇನು ಕಾಠಿಣ್ಯ ಐತಿಗಳನ್ನೋದನ್ನು ನಮ್ಮನ್ನು ನಾವು ಅವಲೋಕನ ಮಾಡಬೇಕಲ್ಲ.
ನಾವೇನು ನಮಗೆ ಬಂದಿರತಕ್ಕಂಥ ಅನಿಷ್ಟಗಳನ್ನು ಯಾವುದೋ ಒಂದ್ರ ಮೇಲೆ ಹಾಕಿಬಿಡ್ತು ನಾವು. ಅದಕ್ಕೆ ಪ್ರಭುದೇವರು ನಮಗೆ ಹೆಂಗೆ ಬದುಕಬೇಕು ಅನ್ನೋದನ್ನು ನಮಗೆ ಮುಂದಿಡ್ತಾರೆ. ತಾ ಬಾಳಲಾರದೆ ವಿಧಿಯ ಬೈದೆ ನಮ್ಮ ಲೋಕದ ನಾಣ್ಣುಡಿ ದಿಟವಾಯಿತಲ್ಲ. ನಾವೇನಂತೀವಿ, ನಮ್ಮ ಹಣೆ ಬರ ಹಿಂಗಿದೆ. ಹಣೆ ಬರ ನೋಡಿರಿ ಯಾರು ನೀವು? ನಾವನ್ನ ನೋಡ್ಕೊಂಡಿವೇನು? ನಾವು ಉತ್ತಮವಾಗಿ ಬದುಕಬೇಕಂತ ಸಂಕಲ್ಪ ಮಾಡಿದ್ರೆ ಉತ್ತಮವಾಗಿ ಬದುಕೋಕೆ ಸಾಧ್ಯ ಐತಿ. ನಾನು ಎತ್ತೆತ್ತಗೋ ಬದುಕಬೇಕಂದ್ರೆ ನಾನು ಹಂಗ ಬದುಕೋಕೆ ಸಾಧ್ಯ ಐತಿ. ಇದಕ್ಕೆ ಕಾರಣ ಏನಂತಂದ್ರೆ ನಮ್ಮ ಉನ್ನತಿಗೆ ಮತ್ತು ಅವನತಿಗೆ ಮನಸ್ಸೇ ಕಾರಣ ಆಗ್ಯದ. ಒಂದು ತಾಸತ್ತಿಗೆ ಎಲ್ಲ ಇಂಥದ್ದೆಲ್ಲ ಕೇಳೋ ಹೊತ್ತಿನಾಗ ತಲೆ ಆಗ್ತೈತೆ. ಒಂದು ತಾಸತ್ತಿಗೆ ಅವ್ರು ಹಂಗೆ ಹೇಳ್ತಿರ್ತಾರಪ್ಪ, ಅವ್ರದೆಲ್ಲ ನಡ್ಕೊಂತ ಕುಂತ್ರೆ ನಮ್ದು ಹೆಂಗೆ ನಡೀತೈತೆ ಅಂತದ. ಅದಕ್ಕೆ ಬಸವಣ್ಣವರು ಈ ಮನದ ಸಂಸ್ಕಾರಕ್ಕಾಗಿ ಮನ ವಿಕರಿಸುವ ಮನಕ್ಕೆ ಕಟ್ಟಿದ ಗೊತ್ತು ಅಂತ ಹೇಳಿದ್ರು. ಇಷ್ಟಲಿಂಗ ಅನ್ನೋದು ಏನಲ್ಲ, ಅದಕ್ಕೊಂದು ಮುಗದಾಣ, ಮನಸ್ಸಿಗೆ ಮುಗದಾಣ. ಹೌದು. ಮನಸ್ಸು ಹೊರದಾಡೋದು ಅದ್ರ ಸ್ವಭಾವದ. ನಮ್ಮದಂದೇ ಆಗ್ಲಾರ್ದಂತ ನಮ್ಮನ್ನು ನಾವು ನೋಡೋದಿಲ್ಲ. ಜಗತ್ತಿನ ಇರ್ತಕ್ಕಂಥ ಹಸುವು, ತೃಷೆ, ವಿಷಯ, ವ್ಯಸನಾದಿಗಳು ಒಂದೇ ಅಂತ ಹೇಳಿಬಿಟ್ರು ಬಸವಣ್ಣವರು. ಎಲ್ಲರಿಗೂ ಹಸು ಆತದ, ನಿದ್ದೆ, ನೀರಡಿಕೆ, ಏನು ಆಕಾಂಕ್ಷೆಗಳಿದೇವ ಪ್ರತಿಯೊಂದು ಮನಸ್ಸಿಗೂ ಹಿಂಗ ಐತದ. ಆದರೆ ಈ ಮನಸ್ಸನ್ನು ಶುಭ್ರಗೊಳಿಸಿ, ಈ ಮನಸ್ಸು ಶುಭ್ರಗೊಳಿಸ್ತಕ್ಕ ಶರಣರು ನಮಗೆ ಏನು ಮಾಡಿಲ್ಲ. ನಮಗೇನಪ್ಪ ಅಂತಂದ್ರೆ ವರನೂ ಕೊಟ್ಟಿಲ್ಲ, ನಮಗೆ ಶಾಪನೂ ಕೊಟ್ಟಿಲ್ಲ. ನಮಗೆ ಈ ಭೂಮಿ ಮ್ಯಾಗ ಪರಸ್ಪರ ಹೆಂಗ್ ಬದುಕ್ಬೇಕೆಂಬ ನೆಲೆಕಲೆಗಳನ್ನು ಮುಂದಿಟ್ರು. ಅವ್ರೇನು ಪ್ರಭುದೇವ್ರು ಎಷ್ಟು ತಾ ಬಾಳಲಾರದೆ ವಿಧಿಯ ಬೈದೆನೆಂಬ ಲೋಕದ ನಾಣ್ಣುಡಿ ದಿಟವಾಯಿತು. ನಮ್ಗೆ ಯಾವ್ದನ್ನ ಮಾಡ್ತಾ ಏನು ಸುಡುಗಾಡ ಮನಸ್ಸಿಟ್ಕೊಂಡು, ವಿಕಾರ ಮನಸ್ಸಿಟ್ಕೊಂಡು ಏನೇನೋ ಮಾಡಿ ಅದರಲ್ಲಿ ವಿಫಲತೆ ಆಗಿ, ಏನಪ್ಪ ನಮ್ಗೆ ಹಣೆ ಬರನೇ ಬೇಯಿಸಿಲ್ಲ, ನಮ್ಮ ಹಣೆ ಕೋಡಿ ಹಣೆ ಬಾರದು, ಇಂಥವ್ರ ಹೊಟ್ಟೆ ಹುಟ್ಟಬಾರ್ದಾಗಿತ್ತು, ಅಂಥವ್ರ ಹೊಟ್ಟೆ ಎಷ್ಟು ಅಜ್ಞಾನದ ಮಾತುಗಳನ್ನು ಹೇಳಕತ್ತೀವಲ್ಲ. ಅವಧಾನ ತಪ್ಪಿ, ಇದಕ್ಕೆ ಕಾರಣ ಏನಂತ ಕೇಳ್ತಾರ ಪ್ರಭುದೇವ್ರು ನಮ್ಮ ಮುಂದಿಡ್ತಾರ. ಅವಧಾನ ತಪ್ಪಿ, ಅವಧಾನ ಅಂದ್ರೆ ಎಚ್ಚರಿಕಿಲ್ಲ, ಮೈ ತುಂಬ ಕಣ್ಣಿಟ್ಕೊಂಡು ಜೀವನ ಮಾಡ್ಬೇಕಾಗ್ಯದ. ಒಳ್ಳೆಯರು ಯಾರದಾರ, ಕೆಟ್ಟರು ಯಾರಾದ್ರ, ಒಂದು ರಸ್ತೆದಾಗ ಹೋದ್ರಿಂದ ಆವಿ ಏನದೇವ, ಚೋಳು ಏನದೇವ, ಕಳ್ರಿ ಏನದಾರ, ಮೋಸಗಾರರು ಯಾರದಾರ, ನಮ್ಮ ಮಾತಿನ ರಂಜಕರಿ ಅಂತಾರದಾರ, ಯಾರು ಕೂಡ ಹೆಂಗ ಮಾತಾಡ್ಬೇಕೆಂಬುದನ್ನು ಗೊತ್ತಿರಲಾರ್ದಂಥ ರೀತಿಗಳು ನಾವು ವರ್ತನೆ ಮಾಡಿ ಅಗಲ್ಕಂಡು ಬಾಯಾಗ ರಾತ್ರಿ ಬಿಡ್ತು ಅಂತಂದ್ರೆ ಎಷ್ಟು ವಿಪರ್ಯಾಸದ ಮಾತು. ತಾ ಬಾಳಲಾರದೆ ವಿಧಿಯ ಬೈದೆನೆಂಬ ಲೋಕದ ನಾಣ್ಣುಡಿ ದಿಟವಾಯಿತಲ್ಲ. ಅವಧಾನ ತಪ್ಪಿ ಎಚ್ಚರಿಕೆಯಿಂದ ಬದುಕಬೇಕಾಗ್ಯದ. ಅವಧಾನ ತಪ್ಪಿ ಆಚಾರಗೆಟ್ಟು ನಡೆದು. ಆಚಾರ ಅಂದ್ರೆ ಏನು? ನಮಗೆ ಪೂರ್ವಜರು ಆಚಾರಗಳನ್ನು ಕೊಟ್ಟು ಹೋಗ್ಯಾರ, ನಮ್ಮ ಸಂಸ್ಕೃತಿಯನ್ನು ಮುಂದಿಟ್ಟು ಹೋಗ್ಯಾರ. ಆ ಸಂಸ್ಕೃತಿಯನ್ನು ನೆನಪು ಮಾಡದೇ ಇಂಥ ಕಾರ್ಯಕ್ರಮಗಳು ನಮ್ಮ ಆಚರಣೆ. ಈಗ ಸುಮಾರು 60-70 ವರ್ಷ ನಮ್ಮ ವಯೋಮಾನದವರು ವಿಭೂತಿ ಇರಲಾರ್ದು ಹೊರ ಬರ್ತಿದ್ದಿಲ್ಲ. ಒಂದು ಉದಾಹರಣೆ ನಮ್ಗೆ ಇದನ್ನು ಉಪದೇಶ ಮಾಡಿದ್ರೆ ವಿಭೂತಿ ಬಗ್ಗೆ ಮಾತಾಡ್ತಾರಲ್ಲಪ್ಪ ಮಂಗಾತದೆ. ಇವತ್ತು ವಿಭೂತಿ ಕೆಡಿಸ್ಕೊಂಡೆ ಹೊರಗೆ ಬರ್ತಕ್ಕಂಥವ್ರು ನಾವಾಗಿವಲ್ಲ. ವಿಭೂತಿ ಅಂದ್ರೆ ಒಂದು ನಮಗೆ ಅಪಮಾನದ ಸಂಕೇತ ಆಗ್ಯದಲ್ಲ. ವಿಭೂತಿ ಅಂತಂದ್ರೆ ಏನದು? ನನ್ನನ್ನು ಬೆಳಗತಕ್ಕಂಥದ್ದದು. ಅವಧಾನ ತಪ್ಪಿ ಆಚಾರಗೆಟ್ಟು ಶಿವಾಧೀನವೆಂದರೆ ಇದು ಗುಹೇಶ್ವರ ಲಿಂಗಕ್ಕೆ ಮೆಚ್ಚುಗೆಯಲ್ಲ. ಹಿಂಗೆಲ್ಲ ಮಾಡಿದ್ನಪ್ಪ ಅಂದ್ರೆ ನೀನು ಯಾರು? ನೀನು ಹೆಂಗ್ ಬದುಕಬೇಕು? ನಿನ್ನ ವಿಚಾರ ಈ ಭೂಮಿ ಮೇಲೆ ನಾನು ಎದಕ್ ಬಂದೀನಿ? ಬದುಕಕ್ಕೆ ಬಂದೀನಿ, ಉತ್ತಮತೆಯಿಂದ ಬದುಕಕ್ಕೆ ಬಂದೀನಿ. ಅದಕ್ಕೆ ನಮ್ಮಂತವ್ರಿಗೆ ಮಾತಾಡೋರಿಗೆ ಕೂಡ ಹೇಳ್ತಾರ, ಬಲ್ಲತನವನ್ನೇರಿಕೊಂಡು ಅಲ್ಲದ ಆಟವನ್ನಾಡಿದರೆ ಬಲ್ಲತನಕ್ಕೆ ಭಂಗ ಬಂದಿತ್ತು ನೋಡ ಅಂದ್ರು. ಮಾತುಗಾರರು ಆದ್ರ ಶ್ರೇಷ್ಠ ಅಂತಲ್ಲ. ಬಲ್ಲತನವನ್ನೇರಿಕೊಂಡು ವೇದ, ಶಾಸ್ತ್ರ, ಆಗಮ, ಪುರಾಣ, ನಿಘಂಟು ಇಷ್ಟು ಪುಸ್ತಕಗಳನ್ನು ಓದ್ಕೊಂಬಂದಿನಿ ನಾನು. ನಿಮ್ಮ ಮುಂದೆ ಅಬಾಬ ಎಷ್ಟು ಚಂದ ಮಾತಾಡ್ತಾನಲ್ಲಪ್ಪ ಅಮ್ಮಂಗೆ ನಾವು ತೋರಿಸ್ತೀನಿ ನಾನು. ಬಲ್ಲತನವನ್ನೇರಿಕೊಂಡು ಅಲ್ಲದ ಆಟವನ್ನಾಡಿದ್ರ, ಯಾವಾಗ ಬಲ್ಲತನದ ಮಾತಾಡಿದ ಮೇಲೆ ಅಲ್ಲದ ಆಟ ಆಡಬಾರ್ದಲ್ಲ. ಅಲ್ಲದ ಆಟ ಅಂದ್ರೆ ಏನು? ಅದು ನನ್ನ ಮಾತಿನ ವಿರುದ್ಧವಾಗಿ ನನ್ನ ನಡವಳಿಕೆ ಇತ್ತಪ್ಪ ಅಂತಂದ್ರೆ, ಶರಣರ ವಿಚಾರಧಾರಿಗಳಿಗೆ ವಿರುದ್ಧವಾಗಿ ನನ್ನ ಬದುಕಿತ್ತಪ್ಪ ಅಂದ್ರೆ ಬಲ್ಲತನಕ್ಕೆ ಭಂಗ ಬಂದಿತ್ತು ನೋಡ. ವ್ಯಸನದಿಚ್ಛೆಗೆ ಹರಿಬವರು ಬಲ್ಲರೇ. ವ್ಯಸನ ಅಂತಂತಂದ್ರೆ ಏನದು? ವ್ಯಸನಗಳು ಹಲವಾರು ವ್ಯಸನಗಳಿದೇವ. ಹೆಣ್ಣಿನ ವ್ಯಸನ ಐತೆ, ಹೊನ್ನಿನ ವ್ಯಸನ ಐತೆ, ಮಣ್ಣಿನ ವ್ಯಸನ ಐತೆ, ಇನ್ನೊಬ್ಬರನ್ನ ಏನೇನೋ ಕೆಡಿಸ್ಬೇಕೆಂಬ ವ್ಯಸನ ಐತೆ. ವ್ಯಸನದ ಇಚ್ಛೆಗೆ ಅರಿವವರು ಬಲ್ಲಿದರೆ ಇವ್ರು ಏನು ಮಾತಾಡಿ ತೊಗೊಂಡು ಏನು ಮಾಡ್ತಿದ್ರು? ಮನೆ ಬೆಂಕಿ ಹಚ್ಚ ಮಂದಿ ತೊಗೊಂಡು ಏನು ಮಾಡ್ತಿದ್ರು? ಮನೆಯಲ್ಲಿ ಜಗಳ ಹಚ್ಚ ಮಂದಿ ತೊಗೊಂಡು ಏನು ಮಾಡ್ತಿದ್ರು? ವ್ಯಸನದ ಇಚ್ಛೆಗೆ ಅರಿವವರು ಬಲ್ಲರೆ ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರದ ಅಳ್ಳುರಿಯಲ್ಲಿ ಬೆಂದು ಇರ್ಲಿ ಗಾಳಿ ತಲೆ ಬಿಡ್ತೇನೆ ಬಡಿದ ಆ ಕಡೆ ಸ್ವಲ್ಪ ಅಲ್ಲಿ ಒತ್ತದು ರಕ್ತ ಬಂತ. ಒತ್ತಪ್ಪ ಒಂದು ತಣ್ಣೀರು ಬಟ್ಟೆ ಆಡು. ಇರ್ಲಿ ಅಪ್ಪ, ರಕ್ತ ಬಂತನಮ್ಮ? ಇಲ್ಲ
ಒಂದ್ ಸ್ವಲ್ಪ ರಕ್ತ ಏನಿಲ್ಲ. ಹೌದು, ಗಾಳಿ ಜಾಸ್ತಿ ಆಗಿದೆ. ಸಾಧ್ಯ ಏನಿಲ್ಲ. ವ್ಯಸನದ ಇಚ್ಛೆಗೆ ಅರಿವವರು ಬಲ್ಲಿದರೆ ಇವರೆಲ್ಲ ದೊಡ್ಡವ್ರು ಏನಂತಾರೆ. ಅದಕ್ಕೆ ದೊಡ್ಡವ್ರು ಅಂದ್ರೆ ಯಾರು ಅಂತಂದ್ರೆ ನಾವು ಏನೇನೋ ಇರ್ತಕ್ಕಂಥವ್ರನ್ನ ದೊಡ್ಡವ್ರು ಅಂತ ತಿಳ್ಕೊಂಡಿವಿ. ಅವ್ರು ಯಾರು ದೊಡ್ಡವರಲ್ಲ. ಅದಕ್ಕೆ ಪ್ರಭುದೇವರು ನಮ್ಮ ಮುಂದಿಡ್ತಾರೆ. ದೊಡ್ಡವ್ರು ಯಾರು, ಸಣ್ಣವ್ರು ಯಾರು ಅಂತ ನಮ್ಮ ನಾಘನ ತಾಘನ ಎಂಬ ಹಿರಿಯರುಂಟೆ ಜಗದೊಳಗೆ ಅಂತ ಪ್ರಶ್ನೆ ಮಾಡಿದರು. ಎಲ್ಲರೂ ನಾನು ದೊಡ್ಡತ ನಾವು ಸ್ವಯಂ ಘೋಷಿತವಾಗಿ ನನ್ನನ್ನು ನಾನು ಹೇಳ್ಕೊಂತೀನಿ. ನಾನು ಇಷ್ಟು ಪುಸ್ತಕ ಓದಿನಿ, ಇಷ್ಟು ವಚನ ಓದಿನಿ, ಅದನ್ನು ಮಾಡೀನಿ, ಇದನ್ನು ಮಾತಾಡ್ತೀನಿ, ನಾ ದೊಡ್ಡತ ಆಗ ಸಾಧ್ಯ. ಅದಕ್ಕೆ ಪ್ರಭುದೇವರು ದೊಡ್ಡವರಿಗೆ ವ್ಯಾಖ್ಯಾನ ಕೊಡ್ತಾರೆ. ನಾಘನ ತಾಘನ ಎಂಬ ಹಿರಿಯರುಂಟೆ ಜಗದೊಳಗೆ, ಇಂತಪ್ಪರ ಹಿರಿಯತನದಿಂದ ಏನಾಯಿತು. ಬರೀ ದೊಡ್ಡರ ಹಿರಿಯ ಮತ್ತು ಕಿರಿಯ ಎಂಬ ಶಬ್ದ ಒಡಗಿದರೆ ಆತನೇ ಹಿರಿಯ ಅಂತ ಹೇಳಿದ್ರು. ಹಿರಿತನ ಮತ್ತು ಕಿರಿತನ. ಈಗ ಅಲ್ಲಿ ಕುಂತರು ಕಿರಿಯರು, ಇಲ್ಲಿ ನಾ ಕುಂತರು ಮೇಲು ಅಂಬೋದಿಲ್ಲ. ಇಲ್ಲಿ ಸರ್ವಸಮಾನತಾ ಧರ್ಮ. ಇಲ್ಲಿ ಸ್ಥಳಾವಕಾಶದಿಂದ ನಾವು ವಯಸ್ಸಿನ ಕಾರಣದಿಂದ ನಾವು ಇಲ್ಲಿ ಕುಂತಿರ್ಬೋದು ಹೊರತು ಹಿರಿಯರು ಕಿರಿಯರೆಂಬ ಮಾತನೇ ಇಲ್ಲ. ಎಲ್ಲರೂ ಸಮನ್ವಯ ಆಗಿ ಸಾಮಾಜಿಕವಾಗಿ ಪರಸ್ಪರ ಆತ್ಮೀಯತೆಯಿಂದ ಬದುಕಬೇಕೆಂಬುದನ್ನೇ ಪ್ರಭುದೇವರು ಹೇಳಿದರು. ಅದಕ್ಕೆ ಪ್ರಭುದೇವರು ಒಂದು ಮಾತು ಹೇಳ್ತಾರೆ ಬಸವಣ್ಣವ್ರ ಬಗ್ಗೆ. ಬಸವಣ್ಣ ಮತ್ತು ಪ್ರಭುದೇವರು ಶರಣರ ವಿಚಾರದಲ್ಲಿ ಎಲ್ಲರ ಹೃದಯದೊಳಗೆ ಬಸವಣ್ಣನೇ ಇದೆ. ಅದಕ್ಕೆ ಬಸವಣ್ಣವರು ಈಗ ಇಷ್ಟೆಲ್ಲ ಆಗಿರೋದ ಕಾರಣ ಏನಂದ್ರೆ, ಈ ಲೋಕದೊಳಗೆ ನಾವು ನಮ್ಮ ಬಂದಿರತಕ್ಕಂಥ ಗುರಿ ಗೊತ್ತುಗಳನ್ನು ಮೀರಿ ಎತ್ತೆತ್ತಗೂ ಹೋಗಿ ಅನ್ನೋದ ಕಾರಣ ಪ್ರಭುದೇವರು ಹೇಳ್ತಾರೆ. ತನುವ ಗೆಲ್ಲಲರಿಯದೆ, ಮನವ ಗೆಲ್ಲಲರಿಯದೆ, ಧನವ ಗೆಲ್ಲಲರಿಯದೆ ಭ್ರಮೆಗೊಂಡಿತ್ತು ಲೋಕವೆಲ್ಲವು. ತನುವ ದಾಸೋಹಕ್ಕೆ ಸವಿಸಿ, ಮನವ ಲಿಂಗಕ್ಕೆ ಸವಿಸಿ, ಧನವ ಜಂಗಮಕ್ಕೆ ಸವಿಸಿ ಗೆಲ್ಲಲರಿಯಬಲ್ಲಡೆ ಸಂಗನ ಬಸವಣ್ಣನಲ್ಲದೆ ಮತ್ತಾರನು ಕಾಣೆನು ಗುಹೇಶ್ವರ ನಿಮ್ಮ ಶರಣ ಸಂಗನ ಬಸವಣ್ಣಂಗೆ ನಮೋ ಎನ್ನುತ್ತಿದ್ದೇನೆ. ಈಗ ಏನು ಬಂದೀವಿ, ಏನು ಸಾಧನೆ ಇರಲಾರ್ದಂಗೆ ನಿರಾರ್ಥಕವಾದಂತಹ ರೀತಿ ಒಳಗೆ ನಾವು ಹೋಗ್ಬಿಟ್ಟಿವಿ. ನಮ್ಮ ಜೀವನವನ್ನು ಕಾಲಹರಣ ಮಾಡಿವಿ. ಅದಕ್ಕೆ ಬಸವಣ್ಣವರು ಹೇಳ್ತಾರೆ, ಆ ಪ್ರಭುದೇವರು ಹೇಳ್ತಾರೆ, ತನುವ ಗೆಲ್ಲಲರಿಯದೆ. ಈ ತನುವನ್ನು ಗೆಲ್ಲಬೇಕಲ್ಲ. ತನುವಿನಲ್ಲಿ ಏನು ಇಂದ್ರಿಯಗಳಿದೆವ, ಇಂದ್ರಿಯಗಳಲ್ಲಿ ಮನಸ್ಸೈತೆ. ಇದು ಎತ್ತೆತ್ತಾಗ ಹೋಗ್ತದ. ಇಂದ್ರಿಯಗಳಲ್ಲಿ ಮನಸ್ಸನ್ನು ಶಿಥಿಲ ಮಾಡಿಬಿಡ್ತೈತೆ. ಮನಸ್ಸು ಶಿಥಿಲ ಮಾಡಿ ಇಂದ್ರಿಯಗಳಿಗೆ ಮುಖ ಮಾಡಿಬಿಡ್ತೈತೆ. ತನುವ ಗೆಲ್ಲರೆ. ಅದಕ್ಕೆ ತನುವನ್ನು ಸದೃಢವಾಗಿಟ್ಕೋಬೇಕಲ್ಲ. ಸದೃಢ ಅಂದ್ರಲ್ಲ, ಮನಸ್ಸು ಸುದೃಢಿದ್ರೆ ಇಂದ್ರಿಯ ತನು ಸುದೃಢಕ್ಕೆ ಸಾಧ್ಯ ಆಗ್ತದೆ. ಮನಸ್ಸು ವಿಕಾರ ಇತ್ತಪ್ಪ ಅಂದ್ರೆ ಇಂದ್ರಿಯ ಎತ್ತಬೇಕಂತ ಹೋಗ್ಬಿಡ್ತದೆ. ಮನವ ಗೆಲ್ಲಲರಿಯದೆ, ಮನನೂ ಗೆದಕ್ಕಾಗ್ಲಲ್ಲ. ಧನವ ಗೆಲ್ಲಲರಿಯದೆ, ಧನ ಅಂತಂದ್ರೆ ಹಣಕ್ಕಾಗಿ ಹೋದ್ರು, ಏನು ಕಟ್ಕೊಂಡು ಹೋದ್ರನು. ತನುವ ದಾಸೋಹಕ್ಕೆ ಸವಿಸಿ. ಬಸವಣ್ಣವ್ರು ಏನು ಮಾಡಿದ್ರು, ತನುವನ್ನು ದಾಸೋಹಕ್ಕ ಮಹಾಮನೆ ಮಾಡಿದ್ರು. ಕಲ್ಯಾಣದೊಳಗ ಬಂದರಿಗೆ ಕುಂದ್ರಕ್ಕೆ ಅನುವು ಮಾಡಿಕೊಟ್ರು. ಈ ಸಂಸ್ಕಾರದ ಮಾತುಗಳನ್ನೇ ಹೇಳಿದರು. ಈ ತತ್ವ ಸಿದ್ಧಾಂತವನ್ನು ಅವರೇ ಕೊಟ್ಟವರು. ಇಷ್ಟಲಿಂಗವನ್ನು ಕೊಟ್ಟರು. ಯಾಕಂದ್ರೆ ಬಸವಣ್ಣ ಶರಣರು ತಾವು ಮಾಡಿರ್ತಕ್ಕಂಥದ್ದು ಇಡೀ ಮುಂದಿನ ಜನಸಮುದಾಯಕ್ಕೆ ಅರ್ಥವತ್ತಾಗಿ ಬದುಕ್ಬೇಕನ್ನಪ್ಪ ಅಂದ್ರೆ ಏನು ಮಾಡ್ಬೇಕು, ತನುವ ದಾಸೋಹಕ್ಕೆ ಸವಿಸಿ, ಮನವ ಲಿಂಗಕ್ಕೆ ಸವಿಸಿ. ಈ ಮನವ ಹರಿದಾಡ್ತಕ್ಕಂಥ ಮನವು ನಿಂದ್ರಿಸ್ಬೇಕಾದ್ರೆ ಲಿಂಗದ ನೋಟದ ಮೂಲಕ. ಇದೊಂದು ತಂತ್ರಜ್ಞಾನದು. ಅವ್ರು ಮಾಡ್ಬೇಕು, ಹೆಣ್ಮಕ್ಳು ಮಾಡ್ಬೇಕು, ಗಂಡ್ಮಕ್ಳು ಮಾಡ್ಬೇಕು, ಹುಡುಗರು ಮಾಡ್ಬೇಕು ಎಂಬುದು ಏನಿಲ್ಲ. ನಿಮಗೆ ಸಾಧ್ಯ ಆದ್ರೆ 5 ಮಿನಿಟು, 1 ಮಿನಿಟು, 2 ಮಿನಿಟು ನೋಡ್ರಿ, ಅದರ ಪರಿಸ್ಥಿತಿ ಏನಾಗ್ತದೆ ಎಂಬುದು ನಿಮ್ಮನ್ನು ನೀವೇ ಸ್ವಯಂ ವಿವೇಚನೆ ಒಳಗಾಗ್ತದೆ. ಯಾಕಂದ್ರೆ ಅದು ಅದ್ಭುತವಾದ ತಂತ್ರಜ್ಞಾನ. ಜಗತ್ತಿನೊಳಗೆ ಈ ತಂತ್ರಜ್ಞಾನ ಬಸವಾದಿ ಶರಣರ ಬಿಟ್ಟ ಮೇಲೆ ಯಾರೂ ಕೊಡೋಕ್ಕಾಗಿಲ್ಲ. ಯಾಕಂದ್ರೆ ನಮ್ಮ ಮನದ ವಿಕಾರತೆಯನ್ನು ಕಲ್ತ್ಕೊಂಡು ನಮ್ಮ ಮನದ ನಿಲುಗಡೆಯನ್ನು ಮಾಡ್ತಕ್ಕಂಥ ಸಾಮರ್ಥ್ಯ ಇಷ್ಟಲಿಂಗಕ್ಕೈತಿ. ತನುವ ಲಿಂಗಕ್ಕೆ ಸವಿಸಿ, ಮನವ ಜಂಗಮಕ್ಕೆ ಸವಿಸಿ. ತನುವ ದಾಸೋಹಕ್ಕೆ ಸವಿಸಿ, ಮನವ ಲಿಂಗಕ್ಕೆ ಸವಿಸಿ, ಧನವ ಜಂಗಮಕ್ಕೆ ಸವಿಸಿ ಗೆಲ್ಲಲರಿಯಬಲ್ಲಡೆ ಸಂಗನ ಬಸವಣ್ಣನಲ್ಲದೆ ಮತ್ತಾರನು ಕಾಣೆನು ಗುಹೇಶ್ವರ ನಿಮ್ಮ ಶರಣ ಸಂಗನ ಬಸವಣ್ಣಂಗೆ ನಮೋ ನಮೋ. ಯಾಕಂದ್ರೆ ಆ ಮಹಾಪುರುಷ ಬಂದು ಈ ಕಲ್ಯಾಣದಲ್ಲಿ ಮಹಾಮನೆಯನ್ನು ಕಟ್ಟಿ ಅನುಭವ ಮಂಟಪವನ್ನು ನಿರ್ಮಾಣ ಮಾಡಿ ಪ್ರಭುದೇವರನ್ನೇ ಅದರ ಪ್ರಥಮ ಅಧ್ಯಕ್ಷರನ್ನಾಗಿ ಮಾಡಿ ವಿಶ್ವದ ಪ್ರಥಮ ಸಂಸತ್ತನ್ನು ನಿರ್ಮಾಣ ಮಾಡಿ ಅವರು ಈ ಕಾರಣ ಏನಂದ್ರೆ ಲೋಕ ಕಲ್ಯಾಣ, ಜನ ಕಲ್ಯಾಣ ಆಗ್ಬೇಕು, ಎಲ್ಲರೂ ಸರ್ವ ಸಂತೃಪ್ತಿಯಿಂದ ಬದುಕಬೇಕು ಎಂಬ ಮಾತುಗಳನ್ನೇ ಅವರು ನಮಗೆ ಮುಂದಿಟ್ಟಾರೆ. ಇನ್ನು ಹಲವಾರು ವಿಚಾರಗಳನ್ನು ನಮ್ಮ ರುದ್ರಪ್ಪನವರು ಮುಂದುವರಿಸ್ಬೇಕಂತಂದು ಅವರಲ್ಲಿ ಕೇಳ್ಕೊಳ್ತಾ ನನ್ನ ಮಾತುಗಳನ್ನು ವಿರಾಮ ಕೊಡ್ತೇನೆ. ಎಲ್ಲರಿಗೂ ಶರಣಾರ್ಥಿ. ಪ್ರತಿಯೊಂದು ವ್ಯಕ್ತಿಗೂ ಧರ್ಮ ಬೇಕು.
ಇವತ್ತು ಎಷ್ಟೇ ಸಂಪತ್ತು, ಎಷ್ಟೇ ಸೌಲಭ್ಯಗಳು, ಸಂಬಂಧಗಳಿದ್ದರೂ ಸಹಿತ ಯಾವುದೇ ಒಂದು ದೇಶ ಆಗಲಿ, ಕುಟುಂಬ ಆಗಲಿ, ಸಮಾಜ ಆಗಲಿ ಧರ್ಮದ ಚೌಕಟ್ಟು ಇಲ್ಲದೆ ಸುರಕ್ಷಿತವಾಗಿ ಬದುಕಲಾರದು. ಇವತ್ತು ತಾವೆಲ್ಲ ನೋಡ್ತಾ ಇದ್ದೀರಿ, ಮುಸ್ಲಿಂ ಬಾಂಧವರು ತಮ್ಮ ಸಣ್ಣ ಸಣ್ಣ ಮಕ್ಕಳನ್ನ ಕೈಗೆ ಹಿಡ್ಕೊಂಡು ಮಸೀದಿಗೆ ಹೋಗ್ತಿರ್ತಾರೆ. ನೋಡಿರಲ್ರಿ ನೀವೆಲ್ಲ? ಭಾನುವಾರ ಬಂತಂದರೆ ಚರ್ಚ್ಗೆ ಹೋಗ್ತಾರೆ ಕ್ರಿಶ್ಚಿಯನ್ರು. ತಮ್ಮ ಧರ್ಮದ ತಿಳುವಳಿಕೆಗಳನ್ನು ನಮ್ಮ ಮಕ್ಕಳಿಗೆ ದೂರ ಆಗಬಾರದಂತೇಳಿ ಇವತ್ತು ಈ ಮನುಕುಲಕ್ಕೆ ಅಪೂರ್ವವಾದ ಧರ್ಮ ಕೊಟ್ಟಂಥ ಲಿಂಗಾಯತರು ನಮ್ಮ ಆಚರಣೆಗಳನ್ನು ನಾವು ಎಷ್ಟು ಪಾಲಿಸ್ತಾ ಇದ್ದೀವಿ ಅನ್ನೋದನ್ನು ನಾವು ಮರೆತುಬಿಟ್ಟಿದ್ದೀವಿ. ಕಾರಣ ಇಷ್ಟೇ, ಯಾರು ಇದನ್ನು ಬದ್ಧತೆಯಿಂದ ಮಾಡಬೇಕಾಗಿತ್ತೋ ಅದರಲ್ಲಿ ಸೋಲು ನಮಗಾಗಿದೆ. ಅದಕ್ಕಾಗಿ ಇವತ್ತು ಏನಾದರೂ ಈ ಸಮಾಜದಲ್ಲಿ ಎತ್ತರದ ಸ್ಥಾನ ಸಿಕ್ಕಿದ್ರೆ, ಬ್ರಾಹ್ಮಣರಷ್ಟೇ ಎತ್ತರದ ಸ್ಥಾನ ಸಿಕ್ಕಿದ್ರೆ ಅದು ಲಿಂಗಾಯತರು. ನೆನ್ಪಿಟ್ಕೋಬೇಕು ನಾವು. ಲಿಂಗಾಯತರು ಸಮಾಜದಲ್ಲಿ ಮೊದಲು ನಾವು 12ನೇ ಶತಮಾನಕ್ಕಿಂತ ಪೂರ್ವದಲ್ಲಿ ಶೂದ್ರರಾಗಿದ್ವಮ್ಮ. ನಾವು ಶೂದ್ರರು. ನಾವು ಈಗ ಹೆಂಗೆ ನಾವು ಬೇರೆ ಇವ್ರನ್ನ ನಾವು ನೋಡ್ತೀವಲ್ಲ, ಆ ಟೈಪ್ ಇದ್ವಿ ನಾವು. ಬಸವಣ್ಣನನ್ನು ಅನುಸರಿಸಿ, ಬಸವಣ್ಣನ ಧರ್ಮವನ್ನು ಅನುಸರಿಸಿ ನಾವೆಲ್ಲರೂ ಲಿಂಗ ಕಟ್ಟಿಕೊಂಡ ಕಾರಣ ಬ್ರಾಹ್ಮಣರ ಸರಿಸಮನಾಗಿ ಬೆಳೆದೀವಿ ನಾವು. ಯಾಕಂದ್ರೆ ಬ್ರಾಹ್ಮಣರ ಮನೆತನದಲ್ಲಿ ಹುಟ್ಟಿದಂಥ ಬಸವಣ್ಣ ಅಲ್ಲಿನ ಆಚರಣೆಗಳನ್ನೆಲ್ಲ ಕಿತ್ತೆಸೆದು ಎಲ್ಲರಿಗೂ ಒಂದು ಸರ್ವ ಸಮಾನವಾದ ಧರ್ಮವನ್ನು ಕೊಟ್ಟನಲ್ಲ, ಆತನ ಅನುಯಾಯಿಗಳಾದದಕ್ಕೆ ನಾವೆಲ್ಲರೂ ಸಹಿತ ಲಿಂಗವಂತರು ಅಂತ ಅನ್ಸ್ಕೊಂಡ್ವಿ. ಆ ಬ್ರಾಹ್ಮಣ ಧರ್ಮದಲ್ಲಿ ನಿಮಗೆ ಹೆಣ್ಮಕ್ಳಿಗೆ ಯಾರಿಗೂ ಸಂಸ್ಕಾರ ಇದ್ದಿಲ್ಲ, ಈಗೂ ಇಲ್ಲ. ಐತನ್ ಕೇಳಿರ್ಬೇಕಾರೆ ಯಾರಾದ್ರೂ ಹೆಣ್ಮಕ್ಳಿಗೆ ಜನಿವಾರ ಹಾಕ್ಯಾರನ್ನವರು ಕೇಳ್ಬೇರಿ ನೀವು. ಗಂಡ್ಮಕ್ಳು ತಾವಕ್ಕೆ ಅಂತಾರೆ 8 ವರ್ಷದಾಗ ಉಪನಯನ ಅಂತ ಮಾಡಿ. ಹೆಣ್ಮಗುಗೆ ಏನನ್ನ ಹಾಕ್ಯಾರನ್ರಿ? ಹಾಕ್ಯಾರನ್ನಮ್ಮ? ಇಲ್ಲಲ್ಲ. ಅವರನ್ನು ಶೂದ್ರರು ಅಂತ ಕರೆದಿದ್ರು ಅವರು. ಹೆಣ್ಮಕ್ಳು ಶೂದ್ರರು, ಹೆಣ್ಮಕ್ಳಿಗೆ ಧರ್ಮದ ಹಕ್ಕು ಇಲ್ಲ. ಹೆಣ್ಮಕ್ಳು ಗಂಡನ ಸೇವೆಯನ್ನ ಮಾಡಿ, ಆ ಜನ್ಮದಲ್ಲಿ ಮನಪೂರ್ವಕವಾಗಿ ಸೇವೆಯನ್ನ ಮಾಡಿ, ಗಂಡಾಗಿ ಹುಟ್ಟಿ ಪುಣ್ಯವನ್ನ ಪಡೆದು ಗಂಡಾಗಿ ಹುಟ್ಟಿ ನಂತರದಲ್ಲಿ ಆತ ಧರ್ಮಕಾರ ಅಂತ ಹೇಳಿದ್ರು ಅವರು. ಮದುವೆ ಆದ ಕೂಡಲೇ ಏನ್ ಮಾಡ್ತಿದ್ರು, ಆ ಹೆಣ್ಣಿನ 3 ಎಳೆ ಮತ್ತು ತಾವು 3 ಎಳೆ 2 ಸೇರಿ ತಾವು ಹಾಕೊಂಡು ಇವತ್ತು ಪೂಜೆ ಹಂಗೆ ಮಾಡ್ತಾ ಇದ್ದಾರೆ. ಆದರೆ ಬಸವಣ್ಣನವರು ತಾವು ಹುಟ್ಟಿದ ಮನೆಯಲ್ಲೇ ಈ ತಾರತಮ್ಯವನ್ನು ನೋಡಿದ್ರು. ನೋಡಿ ಹೇಳಿದ್ರು, ಏನಿದೆಯಲ್ಲ ಈ ಗಂಡು ಹೆಣ್ಣು ಅಂತಕ್ಕಂಥ ರೂಪ ಹೊರಗಿಂದಿದು, ಒಳಗಡೆ ಇರ್ತಕ್ಕಂಥ ಚೈತನ್ಯ ಇದೆಯಲ್ಲ, ನಮ್ಮ ಕಣ್ಣು, ನಮ್ಮ ಕಿವಿ, ನಮ್ಮ ನಾಲಿಗೆ, ನಾನು ಮಾತಾಡ್ತಾ ಇದ್ದೀನಿ, ನೀವು ಕೇಳ್ತಾ ಇದ್ದೀರಿ ಈಗ. ಅದರ ಹಿಂದಿನ ಶಕ್ತಿ ಯಾವುದು? ಈ ಶಬ್ದದ ಹಿಂದಿರುವ ಶಕ್ತಿ, ಕಿವಿಯ ಹಿಂದಿರುವ ಶಕ್ತಿ ಯಾವುದಂದ್ರೆ ಅದು ಶಿವ ಚೈತನ್ಯ. ನಮ್ಮೊಳಗೆ ಆತ ಬಂದು ನಿಂತದಕ್ಕಾಗಿನೇ ನೀವು ಕೇಳ್ತಾ ಇದ್ದೀರಿ, ನಾನು ಮಾತಾಡ್ತಾ ಇದ್ದೀನಿ. ಅಂತ ಶಿವ ಚೈತನ್ಯ ಬೆಳಕಾಗಿರೋದ್ರಿಂದ, ಆ ಬೆಳಕು ಎಲ್ಲರಲ್ಲಿ ಒಂದೇ ಇರುವುದರಿಂದ ಇಷ್ಟು ತಾರತಮ್ಯ ಮಾಡ್ಯಾರ್ಲಿ ಇವರು ಅಂತ ಆತ ಆಲೋಚನೆ ಬಂತು ಬಸವಣ್ಣವ್ರಿಗೆ. ಅದಕ್ಕಾಗಿ ಆತನ ಉಪನಯನ ಮಾಡಕ್ಕೆ ಹೋದಾಗ ನಾನು ಕೇಳಿದತ್ತ, ಸರಿ ನನಗೇನು 8 ವರ್ಷ ಆಯ್ತು ಉಪನಯನ ಮಾಡ್ತು ಅಂತ ತಯಾರಾಗಿದ್ದೀರಿ ನೀವು, ನನಗಿಂತ 6 ವರ್ಷ ದೊಡ್ಡವಳಾಗಿದ್ದಂಥ ಅಕ್ಕನಾಗಮ್ಮ ನನ್ನ ಅಕ್ಕನಿಗೆ ಯಾಕೆ ಮಾಡಿಲ್ಲ ಅಂತ ಕೇಳ್ತಾನೆ. ಮೊದಲು ಆಕಿಗೆ ಮಾಡ್ರೆ ಆಮೇಲೆ ನಾನು ಮಾಡ್ಕೊಂತೀನಿ ಅಂತ. ಇಲ್ಲ ಶೂದ್ರಳ ಹೆಣ್ಮಗಳು, ಆಕಿಗೆ ಮಾಡಕ್ಕೆ ಬರಂಗಿಲ್ಲ, ನೀನು ಮಾಡ್ಕೋಬೇಕು ಅಷ್ಟೇ, ಗಂಡಿಗೆ ಮಾತ್ರ ಇದ್ರ ಹಕ್ಕು ಅಂತ ಹೇಳಿದಾಗ ಅದನ್ನು ನಿರಾಕರಿಸ್ತಾನೆ ಬಸವಣ್ಣ. ನಿರಾಕರಿಸಿದಾಗ 8 ವರ್ಷದ ಮಗು ಇಡೀ ಅಗ್ರಹಾರದಿಂದ ಬಹಿಷ್ಕರಿಸಲ್ಪಡ್ತದೆ, ಹೊರಗಾಗ್ತಾರ ಊರ್ ಬಿಟ್ಟು. ನೀನು ಊರಾಗ ಬರಂಗಿಲ್ಲ ಏನಂತಾರ, ಧರ್ಮವನ್ನ ಅವಹೇಳನ ಮಾಡ್ತಾ ಇದೀಯ ಅಂತಾರ. ಅಂತ 8 ವರ್ಷದ ಸಣ್ಣ ಮಗು ಇಡೀ ಮನುಕುಲಕ್ಕೆ, ಸ್ತ್ರೀ ಕುಲಕ್ಕೆ ಕಂಟಕವಾದಂತಹ ಆಚರಣೆಗಳ ವಿರುದ್ಧ ಬಂದು ಹೊರಗೆ ಬಂದಲ್ಲ. ಮತ್ತಿದು ನಾವು ನೆನ್ಪಿಡ್ಬೇಕಲ್ಲ, ಹೆಣ್ಮಕ್ಳು ನೆನ್ಪಿಡ್ಬೇಕಲ್ಲ. ಆದರೆ ಇವತ್ತು ಸಹಿತ ಆ ಬಸವಣ್ಣನ ವಾರಸುದಾರದಂತ ನಾವು ಆಚರಣೆಗಳಿಂದ ತಪ್ಪಿದ್ದೇವೆ. ಮತ್ತು ಒಂದನೆಯದು ಇದು. ಎರಡನೇದು, ಆತ ಬೇರೆ ಏನಿಲ್ಲ ಧರ್ಮ ಅಂದ್ರೆ ನೀನು ಬದುಕುವ ರೀತಿಯ ಧರ್ಮ. ಸುಖ ದುಃಖಗಳು ನಿನ್ನ ಕೈಯಾಗಿದಾವಪ್ಪ. ಸುಖ ಬೇಕಂದ್ರೆ ಹೆಂಗ್ ಬದುಕಬೇಕು, ಕಷ್ಟ ಕೊಂಡ್ಕೋಬೇಕಾದ್ರೆ ಏನು ಮಾಡಬಾರ್ದು, ಇಷ್ಟೇ ಹೇಳಿದ್ದಾತ. ಅದನ್ನ ವಚನಗಳಲ್ಲಿ ಬಹಳ ಸ್ಪಷ್ಟವಾಗಿ ಹೇಳಿದ್ದಾನೆ. ಅದಕ್ಕಾಗಿ ಈಗ ಇವತ್ತು ನೋಡ್ರಿ, ಈಗ ಹೆಚ್ಚು ಕಡಿಮೆ ಹಳ್ಳಿಗಳಲ್ಲಿ ವಿಶೇಷವಾಗಿ
ನಮ್ಮ ಹುಡುಗರು ಚಟಕ್ಕೆ ದಾಸರಾಗಿರುವವರು ಹೆಚ್ಚು ಕಡಿಮೆ ಲಿಂಗಾಯತ ಹುಡುಗರೇ, ಬಹುತೇಕ ಲಿಂಗಾಯತ ಹುಡುಗರು. ಕಾರಣ ಇಷ್ಟೇ, ಅವ್ರಿಗೆ ಸಂಸ್ಕಾರ ಇಲ್ಲ. ನಾವು ಮಕ್ಕಳನ್ನ ಭಾಳ ವಿದ್ಯಾವಂತರಾಗಬೇಕು, ಅವರು ಶ್ರೀಮಂತರಾಗಿರ್ಬೇಕು, ಸದ್ಗುಣಿಗಳಾಗಿರ್ಬೇಕಂತ ಬಯಸ್ತೀವಿ. ಯಾರು ಬಯಸಂಗಿಲ್ಲ ಹೇಳ್ರಿ? ಯಾರ ಮಗ ಮನೆಗೆ ಕೊಡದು ಬಂದ್ರೆ ಖುಷಿ ಪಡ್ತೀವಿ ನಾವು? ಇಲ್ಲಲ್ಲ. ಮತ್ತು ಸಂಸ್ಕಾರ ಏನು ಕೊಟ್ಟಿವಿ ಅತ್ಗ? ನೀನು ಹಿಂಗೆ ಮಾಡಬಾರ್ದಪ್ಪ ಅಂತೇಳಿ ಸಂಸ್ಕಾರ ಏನು ಕೊಟ್ಟಿವಿ ಹೇಳ್ರಿ? ಏನಿಲ್ಲ. ಒಮ್ಮಿಂದೊಮ್ಮೆಲೆ ಬೆಳೆದು ನಿಂತ ಮೇಲೆ ಇದು ಮಾಡಬಾರ್ದು ನೀನಂತಂದ್ರೆ ಆತಾಕ್ ಬಿಡ್ತಾನೆ. ಅದಕ್ಕಾಗಿಯೇ ತಾಯಿಯರ ಒಂದು ದೊಡ್ಡ ಕರ್ತವ್ಯ, ತಂದೆ ತಾಯಿಯರ ದೊಡ್ಡ ಕರ್ತವ್ಯ ಅಂದರೆ, ಸಣ್ಣ ಹುಡುಗರಿದ್ದಾಗ್ಲೇ ವಿದ್ಯೆ ಏಟಾರ ಕೊಡ್ರಿ, ನೀವು ಆತನಿಗೆ ಆಸ್ತಿ ಎಷ್ಟಾರ ಕೊಡ್ರಿ, ಸಂಸ್ಕಾರ ಒಂದು ಕೊಡ್ರಿ, ಈ ಜಗತ್ತಿನಾಗ ತಲೆ ಎತ್ತಿ ಬದುಕ್ತಾನವನು. ನೋಡಪ್ಪ, ಬಂದ ಕೂಡಲೇ ಮುಖ ತೊಳ್ಕೊ, ಮೊದಲೇನು ನಮ್ಮ ಧರ್ಮದ ಕಟ್ಟಳೆ ವಿಭೂತಿ ಹಚ್ಚಿಗು, ಸ್ನಾನ ಮಾಡ್ತೀಯ ಪೂಜೆ ಮಾಡ್ಕೊ, ಹೋಗಿ ಹೊಲಕ್ಕೆ ಹೋಗಿ ಬಾ. ಹಿರಿಯರು ಕೂಡ ಹಿಂಗೆ ಮಾತಾಡಬೇಕು, ಸಮಾಜದ ಕೂಡ ಹಿಂಗೆ ಮಾತಾಡಬೇಕು, ತಂದೆ ತಾಯಿಗಳು ಹಿಂಗೆ ಮಾತಾಡಬೇಕು. ಕೆಟ್ಟ ಮಾತಾಡಿದ ಕೂಡಲೇ ಅಲ್ಲೇ ತಿದ್ದು ಬಿಡ್ರಿ. ಎಲ್ಲಿ ಸಹಿತ ಮಗ ಅಂತ ಪ್ರೇಮಿಸ್ಬೇಡ್ರ ಕೆಟ್ಟ ಮಾತಾಡಿದಾಗ. ಇದು ಸಂಸ್ಕಾರ, ಮತ್ತೇನು ಇದ್ರ ಬಿಟ್ಟು ಬೇರೆ ಏನಿಲ್ಲ. ಇದನ್ನು ಯಾವ ಶಾಲೆಗಳಲ್ಲಿ ನೀವೇನು 1 ಲಕ್ಷ 2 ಲಕ್ಷ ಕೊಟ್ಟು ಶಾಲೆಗೆ ಸೇರಿಸ್ತಾರಲ್ಲ, ಯಾವ ಶಾಲೆಗಳಲ್ಲಿ ಇದನ್ನು ಇಲ್ಲಿ ತನಕ ಹೇಳಿಲ್ಲ. ಹಂಗಾಗಿನೇ ಇವತ್ತು ನಮ್ಮ ಹುಡುಗರೆಲ್ಲರೂ ಸಹಿತ ಸಂಸ್ಕಾರ ರಹಿತರಾಗಿದ್ದಾರೆ. ಆ ಕಾರಣಕ್ಕೆ ನಾವೆಲ್ಲ ಈ ವಚನಗಳನ್ನು ಮನೆ ಮನೆಗೆ ಮನಕ್ಕೆ ತಲುಪಿಸ್ಬೇಕಂತಕ್ಕಂಥ ಉದ್ದೇಶ ಮತ್ತೇನಲ್ಲ. ನೀವು ತಿರುಗಿ ಇಷ್ಟು ಮಾಡಿ ಅವ್ರು 16-18 ವರ್ಷ ಆಗಲಿ ತಾನೆ ಹಿಂಗೆ ತೊಗೊಂಡು ಹೋಗ್ಬಿಡ್ರಿ. ಆಮೇಲೆ ನೀವು ಅವ್ರು ಏನು ಮಾಡೋದು ಬೇಕಾಗಿಲ್ಲ, ತಮ್ಮೊಟ್ಟಿಗೆ ತಾವೇ ಜೀವನದಲ್ಲಿ ಗಟ್ಟಿಯಾಗಿ ನಿಲ್ತಾರೆ. ಅಷ್ಟೆಲ್ಲ ಸಾಮಗ್ರಿ ವಚನಗಳಲ್ಲಿ ಐತಿ. ಮನೆಗೆ ಬಂದಾಗ ಹೇಳ್ರಿ, ನೋಡು ತಮ್ಮ ವಚನಗಳನ್ನ ಓದು, ಈ ವಚನಗಳಲ್ಲಿ ಹಿಂಗೆ ಹೇಳ್ತಾರೆ ನೋಡು, ಇದು ಹಿಂಗೆ ಮಾಡ್ತೀನಿ, ತಪ್ಪಲ್ಲ ಇದು. ನಮಗೆ ಗೊತ್ತಾಗುತ್ತೆ ಅಲ್ಲಿ. ಈ ನೆಲೆಯಲ್ಲಿ ಮಕ್ಕಳನ್ನು ಬೆಳೆಸ್ತಕ್ಕಂಥದ್ದು ಇದೆಯಲ್ಲ, ಇದು ಯಾವಾಗ ಸಾಧ್ಯ ಅಂದರೆ ನಾವು ಧರ್ಮ ಸಂಸ್ಕಾರಕ್ಕೆ ಒಳಪಟ್ಟಾಗ ಮಾತ್ರ. ಅದು ಇದಂಥ ಪ್ರಶ್ನೆನೇ ಇಲ್ಲ. ಬಸವಣ್ಣ ಯಾರ ವಿರೋಧಿನೂ ಅಲ್ಲ, ಆತ ಶುದ್ಧ ಬದುಕಿನ ಪರವಾಗಿದಲ್ಲ. ಅದಕ್ಕಾಗಿ ತಾಯಂದಿರು ನೀವೆಲ್ಲರೂ ಸಹಿತ ಮಕ್ಕಳ ಏಳಿಗೆಗಾಗಿ ಉಳಿದದ್ದೇನು ಬೇಡ ನಮಗೆ. ನಾವೆಲ್ಲರೂ ಬಯಸೋದು ನಮ್ಮ ಮಕ್ಕಳ ಏಳಿಗೆಯನ್ನು, ನಮ್ಮ ಮಕ್ಕಳ ಒಳಿತನ್ನ. ಮತ್ತು ಯಾಕೆ ಸಂಸ್ಕಾರದ ಕಡೆ ಗಮನ ಕೊಡ್ತಾ ಇಲ್ಲ ತಾಯಂದಿರು? ವಚನಗಳನ್ನು ಯಾಕೆ ನೀವು ಆಶ್ರಯ ಮಾಡ್ತಾ ಇಲ್ಲ ಅಂದರೆ, ಬಹುಶಃ ಬೇರೆ ಯಾರೋ ಮಾಡ್ತಾ ಇಲ್ಲ, ನಾವು ಮಾಡ್ತಾ ಇಲ್ಲ. ಅವ್ರ ಮನೆಗೆ ಹಂಗೆ ಮಾಡಕತ್ತಾರೆ, ಅದಕ್ಕೆ ನಾವು ಹಂಗೆ ಮಾಡಕತ್ತೀವಿ. ಪ್ರಯೋಜನ ಇಲ್ಲ ಅದು. ಅವ್ರಿಗೆ ಯಾರು ತಿಳುವಳಿಕೆ ಹೇಳಿಲ್ಲ. ಈಗ ನಮ್ಗೆ ಯಾರು ಮಠಾಧೀಶರು ಸ್ವಾಮಿಗಳಂದಿವಲ್ಲ, ನಮ್ಮ ಮನೆಗೆ ಕರ್ಕೊಂಬಂದೀವಿ, ಪೂಜೆ ಮಾಡೀವಿ, ಅವ್ರಿಗೆ ಪ್ರಸಾದ ಮಾಡಿಸಿವಿ, ಕಾಣಿಕೆ ಕೊಟ್ಟಿವಿ. ಯಾರು ಈ ಮಾತುಗಳನ್ನು ಹೇಳಿದ್ದಾರೆ? ಯಾವಾಗಾದರೂ ಹೇಳಬೇಕಾಗಿತ್ತು. ಅವರು ಸಹಿತ ಹಂಗೆ, ನಮ್ಮ ಪೀಠಾಧಿಪತಿಗಳು ಯಾರು ಹೇಳಿಲ್ಲ, ಅವ್ರೇನು ಮಾಡ್ಯಾರ ನಾವು ಹಂಗೆ ಮಾಡ್ಕೊಂಡು ಹೊಂಟೀವಿ. ಅದಕ್ಕಾಗಿ ನಮ್ಮ ಏಳಿಗೆಯನ್ನು ನಾವೇ ಮಾಡ್ಕೊಂಡು, ನೀವು ಅವ್ರನ್ನ ಕರೀರಿ, ಗೌರವ ಕೊಡ್ರಿ, ಪ್ರಸಾದ ಮಾಡಿಸ್ರಿ, ಏನಾದರೂ ಮಾಡ್ರಿ, ಆದರೆ ನಿಮ್ಮ ಮಕ್ಕಳಿಗೆ ಕೊಡಬೇಕಾದಂಥ ಸಂಸ್ಕಾರವನ್ನು ಬಿಡಬೇಡ್ರಿ. ಆವಾಗ ಮಾತ್ರ ನಮ್ಮ ಕುಟುಂಬದ ಏಳಿಗೆ ಸಾಧ್ಯ ಇದೆ. ಇಲ್ಲದಿದ್ದರೆ ಇನ್ನೂ ಕೆಲವೇ ವರ್ಷಗಳಲ್ಲಿ ಲಿಂಗಾಯತನ ಶಬ್ದ ಇತಿಹಾಸದಿಂದ ಅಳಿಸಿ ಹೋಗಿಬಿಡ್ತದೆ. ಇವತ್ತು ಹೆಚ್ಚು ಕಡಿಮೆ 3/4 ಭಾಗ ಅಳಿಸಿ ಹೋಗೈತೆ. ಈಗ ನಾವು ಹೆಸರಿಗೆ ಲಿಂಗಾಯತರು, ಕನ್ಯಾ ತೆಗಿಯೋಕೆ ಹೋದಾಗ, ವರ ನೋಡೋಕೆ ಹೋಗುವಾಗ ಲಿಂಗಾಯತ ಅಂತೀವಿ ನಾವು. ಎಲ್ಲಿ ತೋರಿಸ್ರಿ ಲಿಂಗ ಅಂದ್ರೆ ಲಿಂಗ ಎಲ್ಲ ಕೊಳಗ ಹಾಕೊಂಡೇ ಇಲ್ಲ. ಜಾತಿಯಿಂದ ಲಿಂಗಾಯತ ಆಗಲ್ಲ, ಸಂಸ್ಕಾರದಿಂದ ಲಿಂಗಾಯತ ಆಗಬೇಕಾಗಿದೆ. ಅದಕ್ಕಾಗಿ ಇದರ ಮುಂಚೂಣಿಯನ್ನು ತಾಯಂದರೇ ವಹಿಸ್ಬೇಕು. ಯಾಕಂತಂದರೆ ನಿಮ್ಮ ಸಲುವಾಗಿಯೇ ಆತ ಮನೆ ಬಿಟ್ಟು ಬಂದ ಬಸವಣ್ಣ 8 ವರ್ಷದಲ್ಲಿ. ಈ ಕಾರಣಕ್ಕೆ ಮನೆಗಳಿಗೆ ಈ ಒಂದು ವಚನಗಳನ್ನು ತಗೊಂಡು ಹೋಗಬೇಕಾಗಿದೆ. ಮತ್ತು ವಚನಗಳಲ್ಲಿ ಏನು ಹೇಳ್ತಾರೆ ಅಂದರೆ, ಸ್ಪಷ್ಟವಾಗಿ ಸೃಷ್ಟಿ ಹೆಂಗೈತೆ, ದೇವರ ಸ್ವರೂಪ ಹೆಂಗೈತೆ, ದೇವರ ಪೂಜೆ ಹೆಂಗೆ ಮಾಡಬೇಕು, ಆ ದೇವನನ್ನು ಯಾವ ರೀತಿ ಆರಾಧಿಸಿದರೆ ಆತ ನಮ್ಮ ಪೂಜೆ ಆತಗೆ ಮುಟ್ತೈತಿ, ಇದನ್ನು ಹೇಳ್ಯಾರ. ಅವ್ರು ಬೇರೆ ಏನು ಹೇಳಿಲ್ಲ. ಏನು ಮಳೆ ಬಂತ್ರೆ? ಈ ರೀತಿ ನಿಜವಾಗಿ ನಾವು ಪೂಜಿಸುವ ಪೂಜೆ ದೇವರಿಗೆ ಮುಟ್ಟೈತಿ ಇಲ್ಲ ಅಂತ ನಮ್ಗೆ ಗೊತ್ತಿಲ್ಲ. ಹೆಂಗೋ ಎಲ್ಲೋ ಯಾವ ಭಾವದಾಗ ಇರ್ತೀವಿ. ಹಬ್ಬ ಈ ರೀತಿ ಹಬ್ಬ ಬಂದ ಕೂಡಲೇ ಹೋಗ್ತೀವಿ, ಒಂದಿಷ್ಟು ಎಡೆ ತೊಗೊಂಡಿರ್ತೀರಿ, ಒಂದು ಕಾಯಿ ತೊಗೊಂತೀರಿ, ಹೋಗ್ತೀರಿ, ಕಾಯಿ ಹೊಡಿತೀರಿ, ಹಿಂಗೆ ಎಡೆ ಹಿಂಗೆ ಕೈ ಮಾಡಿ ಬಂದ್ಬಿಡ್ತೀವಿ ನಾವು. ಆತಗೆ ಮುಟ್ಟಿದೆ ಅಂತ ತಿಳ್ಕೊತೀವಿ ನಾವು. ಇದು ಮುಟ್ಟಿದೆಯೇ ನಾವು ಮಾಡಿದ್ದು? ಅದು ಯಾವಾಗಂದರೆ
ನಮ್ಮ ಭಾವಕ್ಕೆ ತಲುಪಿದಾಗ, ಭಾವಕ್ಕೆ ಆ ಪರವಸ್ತುವನ್ನು ಹೆಂಗೆ ಕರ್ಕೊಂಡು ಬರಬೇಕನ್ನೋ ಮಾರ್ಗವನ್ನು ವಚನಗಳಲ್ಲಿ ಶರಣರು ತಿಳಿಸಿರೋದ್ರಿಂದ ಬಹಳ ಶುದ್ಧವಾದ ಧರ್ಮವನ್ನು ಕೊಟ್ಟೋಗಿದ್ದಾರೆ. ಇನ್ನು ಕೆಲವೇ ದಿನಗಳಲ್ಲಿ ಈ ಧರ್ಮ ವಿಶ್ವವ್ಯಾಪಿ ಆಗ್ತೈತಿ. ಆವಾಗ ನಾವು ಅಪಿಗೊಳ್ಳದಿದ್ರೆ ಲಿಂಗಾಯತರು ಹಿಂದುಳ್ಕೊಂತೀವಿ, ಅದು ಹಿಡ್ಕೊಂಡವ್ರು ಮುಂದಕ್ಕೆ ಹೋಗ್ತಾರೆ ಅಷ್ಟೇ. ಇಂಥದ್ದೊಂದು ದುರಂತ ಆಗೋಕ್ಕಿಂತ ಪೂರ್ವದಲ್ಲಿ ನಮ್ಮ ಕರ್ತವ್ಯ ಏನಂದ್ರೆ ನಾವು ಇಲ್ಲಿ ಬಂದಿರೋದು ಇದೇ ಉದ್ದೇಶಕ್ಕೆ. ಅದೇ ಹೇಳ್ತಿದ್ರು ಮುದ್ನಗೌಡರು ಮೊನ್ನೆ, ಮನೆ ಮನೆಗೆ ಹೋಗಿ ತಲುಪಿಸಿದ್ರೆ ಮಾತ್ರ ಇದು ಸಾಧ್ಯ ಇದೆ. ದೊಡ್ಡ ದೊಡ್ಡ ಕಾರ್ಯಕ್ರಮಗಳಲ್ಲಿ ಏನಾಗ್ತಾವ್ರಿ, ನೀವು ಬರ್ತೀರಿ, ಕುಂದಿರ್ತೀರಿ, ಕೇಳ್ತೀರಿ, ಪ್ರಸಾದ ಮಾಡಿಸಿರ್ತಾರೆ, ಉಂಡು ಬಂದ್ಬಿಡ್ತಾರೆ. ಅದು ಹೇಳಿದ್ದು ಅಲ್ಲೇ ಉಳ್ಕೊಂಡಿತ್ತು, ಕೇಳಿದ್ದು ಈ ಕಡೆ ಆಯ್ತು. ಅದಕ್ಕಾಗಿ ಪ್ರತಿಯೊಂದು ಜನ ಮನೆಗಳಲ್ಲಿ ಇಂಥದ್ದೊಂದು ಅರ್ಧ ಗಂಟೆ ವಚನಗಳ ಪುಸ್ತಕ ಇದಾವ, ತಗೊಂಡು ಓದ್ರಿ, ವಚನಗಳನ್ನ ಓದ್ರಿ. ಪಾಸಿಟಿವ್ ವೈಬ್ರೇಷನ್ಸ್ ಬರ್ತಾವೆ ಮನೆಯೊಳಗೆ, ಧನಾತ್ಮಕ ಶಕ್ತಿ ಜಾಗೃತ ಆಗ್ತೈತಿ ಮನೆಯಾಗ. ದಿನ ಅರ್ಧ ಗಂಟೆ ಇಷ್ಟೊತ್ತನೇ ಕುತ್ಕೊಂಡು ಆ ಟಿವಿಯನ್ನು ಆಫ್ ಮಾಡಿಬಿಡ್ರಿ, ಟಿವಿ ಹಚ್ಚಕ್ಕೆ ಹೋಗ್ಬಿಟ್ರಿ. ಅರ್ಧ ಗಂಟೆ ಬಂದ್ ಮಾಡಿ 5-6 ವಚನಗಳನ್ನ ಓದಿ, ಆ ಬಸವ ತಂದೆ, ಅಲ್ಲಮ ಪ್ರಭು ತಂದೆ, ಅಕ್ಕ ಮಹಾದೇವಿ ಫೋಟೋಕ್ಕೆ ಒಂದಿಷ್ಟು ಗೌರವ ಸಲ್ಲಿಸಿ ಪ್ರಸಾದ ಮಾಡಕ್ಕೆ ಹೋಗ್ರಿ. ಇದೇ ರೀತಿ ಮಾಡಿರ್ಬೇಕಾದ್ರೆ 3 ತಿಂಗಳು ನಿಮ್ಮ ಮನೆಯಲ್ಲಿ ಅಗಾಧವಾದ ಬದಲಾವಣೆ ಬರ್ತೈತಿ. ಧನಾತ್ಮಕ ಶಕ್ತಿ ಹರಿಯಕ್ಕೆ ಶುರುವಾಗ್ತೈತಿ. ಇಂಥದ್ದೊಂದು ಸಂಸ್ಕೃತಿಯನ್ನು ಬೆಳೆಸಬೇಕು ಅನ್ನೋ ಉದ್ದೇಶಕ್ಕೇ ಇಂಥದ್ದೊಂದು ಕಾರ್ಯಕ್ರಮ ಮನೆ ಮನೆಗೆ ಮುಟ್ಟಬೇಕು ಅಂತಕ್ಕಂಥದ್ದನ್ನ ರೀತಿಯಲ್ಲಿ ನಾವು ಇದನ್ನು ಮಾಡಬೇಕಂತಕ್ಕಂಥ ಉದ್ದೇಶ ಇದೆ. ನೀವೆಲ್ಲರೂ ಸಹಿತ ಅದಕ್ಕೆ ನಿಮಗೆ ಗೊತ್ತಾಯ್ತಾ, ಸತ್ಯ ಗೊತ್ತಾಯ್ತು. ಈಗ ನಿಮ್ಮ ಪಕ್ಕದ ಮನೆಯವ್ರಿಗೆ ಹೇಳ್ರಿ, ಅವ್ರನ್ನ ಈ ಒಂದು ವ್ಯಾಪ್ತಿಯೊಳಗೆ ಕರ್ಕೊಳ್ರಿ. ಎಲ್ಲರೂ ನಾವು ಇಲ್ಲಿ ಬಂದಿರೋದು ಶುದ್ಧವಾಗಿ ಬದುಕೋದಕ್ಕೆ, ಕಾಂಪಿಟೇಷನ್ ಮಾಡೋಕ್ಕಲ್ಲ. ನಾವೇನು ತಿಳ್ಕೊಂಬಿಟ್ಟೆ, ಕಾಂಪಿಟೇಷನ್, ಶ್ರೀಮಂತಿಕೆಯಲ್ಲಿ ಕಾಂಪಿಟೇಷನ್ನು, ಬಟ್ಟೆ ಬರಿ ಓಡೋದ್ರಲ್ಲಿ ಕಾಂಪಿಟೇಷನ್, ಬಂಗಾರ ಸಾಮಾನು ಕೇಳೋದ್ರಲ್ಲಿ ಕಾಂಪಿಟೇಷನ್, ಏನಿಲ್ಲ, ಏನು ಮಾಡೋಕ್ಕೆ ಸಾಧ್ಯನಿಲ್ಲ. ನಾವು ಸಂತೃಪ್ತವಾಗಿ ಬದುಕೋದರಲ್ಲಿ ಸ್ಪರ್ಧೆ ಮಾಡ್ಬೇಕೀಗ. ಅದು ಒಂದೇ ನಿಜವಾದಂಥ ಗುರಿಯಾಗಿರೋದ್ರಿಂದ ಬಸವಾದಿ ಶರಣರು ಕಲಿಸಿದಂಥ ಮಾರ್ಗದಲ್ಲಿ ನಾವು ಮುಂದುವರಿಯೋಣ. ಇದರ ಬಗ್ಗೆ ಏನಾದರೂ ತಮಗೆ ಪ್ರಶ್ನೆಗಳೇನಿದ್ರೆ ಕೇಳ್ಬೋದು. ನಮಗೆ ತಿಳಿದಷ್ಟು ಮಾತುಗಳನ್ನು ತಮಗೆ ಹೇಳ್ತೀವಿ. ಶರಣು ಶರಣಾರ್ಥಿಗಳು. ನಮ್ಮ ಜೀವನದಲ್ಲಿ ಬರ್ತಕ್ಕಂಥ ಕಷ್ಟಗಳಂತ ಏನು ಎಲ್ಲರಿಗೂ ಬರ್ತಾವೆ. ಕಷ್ಟಗಳು ಬರೋದು ಎದಕ್ಕಂದ್ರೆ ನಾವು ಭವಿಗಳಾದಾಗ ಕಷ್ಟಗಳು ಅನ್ನಿಸ್ತಾವು. ಭವಿ ಯಾರಂತಂದ್ರೆ ಯಾರು ತನ್ನ ಅಂತರಂಗದಲ್ಲಿರುವ ದೈವ ಸ್ವರೂಪವನ್ನು ನಂಬಿ ನಡ್ಕೊಳ್ಳೋದಲ್ಲೋ ಆತ ಭವಿ. ಉತ್ತರ ಇಲ್ಲಿ ಒಳಗಡೆ ಇದ್ದಾನೆ. ಆತ ಪ್ರತಿಯೊಂದು ಪ್ರಶ್ನೆಯನ್ನು ಕೇಳ್ತಾ ಇದ್ದಾನೆ, ಪ್ರತಿಯೊಂದು ನಾವು ಆಲೋಚನೆ ಮಾಡೋದೆಲ್ಲ ನೋಡ್ತಾ ಇದ್ದಾನೆ. ಇದ್ರ ಕಡೆ ಗಮನ ಇಲ್ಲದೆ ಬದುಕ್ತಾ ಇದ್ದಾನಲ್ಲ, ಅವನು ಭವಿ. ನನ್ನೊಳಗೆ ನಿಂತು ಒಬ್ಬ ಸಾಕ್ಷಿ ಪ್ರಜ್ಞೆಯಿಂದಿರುವ ದೇವ ನನ್ನನ್ನು ನೋಡ್ತಾ ಇದ್ದಾನೆ, ನನ್ನ ಮಾತುಗಳನ್ನು ಕೇಳ್ತಾ ಇದ್ದಾನೆ, ನನ್ನ ಆಲೋಚನೆಗಳನ್ನು ಗಮನಿಸ್ತಾ ಇದ್ದಾನೆ. ನಾನು ಹಿಂಗೆ ಅನ್ಬಾರ್ದು, ಹಿಂಗೆ ಮಾತಾಡಬಾರ್ದು, ಬೇರೆಯವರ ಸಂಪತ್ತಿಗೆ, ಬೇರೆಯವರ ಹಣಕ್ಕೆ ಇವಕ್ಕೆ ಯಾವಕ್ಕೂ ನಾನು ಮನಸ್ಸು ಮಾಡಬಾರ್ದು ಅನ್ನುವ ಪ್ರಜ್ಞೆ ಇಟ್ಕೊಂಡು ಬದುಕವನೇ ಭಕ್ತ. ಭಾಳ ಸಿಂಪಲ್. ಭಕ್ತಿ ಅಂದ್ರೆ ಇದೆ. ನೀವು ಗುಡಿಗೆ ಹೋಗಿ 11 ಕಾಯಿ ಹೊಡಿಸ್ಕೊಂಬಂದ್ರೆ ಭಕ್ತಿ ಅಲ್ಲ, ಭಕ್ತಿ ಅಲ್ಲ. ಇವತ್ತು ನೋಡ್ರಿ, ನನಗೆ ಇವತ್ತು ಅದಕ್ಕೆ ಕಾಮೆಂಟ್ ಆಗಿದೆ, ನಾನು ಹೈಯೆಸ್ಟ್ ಪಾದಯಾತ್ರೆ ಮಾಡಿದಾರೆ ಕರ್ನಾಟಕದಿಂದ ಈ ವರ್ಷ. ಹೌದು, ಗೋಷ್ಠ ಕಾಲು ತುಳಿತಾಗಿತ್ತಂತ್ರಲ್ಲಿ ಯಾರೋ ಅದು ಇದಾಗಿಲ್ಲ. ಇದೇ ಮುಂದುವರಿತು ಅಂತ ಹೇಳಿದ್ರೆ ಮುಂದೊಂದು ದಿನ ಅಲ್ಲಿ ಆಕ್ಸಿಡೆಂಟ್ಗಳು ಶುರುವಾಗ್ತವೆ, ಕಾಲು ತುಳಿತ ಶುರುವಾಗ್ತೈತೆ. ಆ ರೀತಿ ಜನರ ಹೆಗಲ ಮ್ಯಾಗ ಕಾಲಿಟ್ಟು ಈಗ ದೇವರಂದ್ರೆ ಏನು? ದೇವರು ಆಕಾಶದಷ್ಟು ಎತ್ತರದಾನ. ಈ ಆಕಾಶ ನೋಡೋದಕ್ಕೆ ಶ್ರೀಶೈಲಕ್ಕೆ ಹೋಗ್ಬೇಕಾ? ಏನಮ್ಮ ಇಲ್ಲಿ ಆಕಾಶ ಐತಿ? ಇಲ್ಲಿ ಈ ಊರಾಗ ಆಕಾಶ ಐತಿ? ಇಲ್ಲ, ಐತಲ್ಲ. ಮಲ್ಲಯ್ಯನ ಇಲ್ಲೇ ಕುಂತ ನೋಡ್ಬೋದು ನೀವು. ಅದನ್ನು ಕಲಿಸ್ಕೊಟ್ರು ಶರಣರು. ಇಷ್ಟಲಿಂಗದಲ್ಲೇ ಮಲ್ಲಯ್ಯನ ನೋಡ್ಬೋದು. ಕಾಲ್ ಬ್ಯಾನ್ ಮಾಡ್ಕೊಂಡು ಅಲ್ಲಿಗೆ ಹೋಗೋ ಅವಶ್ಯಕತೆ ಇಲ್ಲ. ಶರಣರು ಅದನ್ನ ಕಲಿಸ್ಕೊಟ್ರು. ಇವತ್ತು ಸಾವಿರಾರು ಮಂದಿ ಹೋಗಿ ಒಂದು ಇಕ್ಕಟ್ಟಿನ ಜಾಗದಾಗ ಸೇರ್ಕೊಂಡ್ರೆ ಅನಾಹುತಗಳು ಎಷ್ಟಾಗ್ತಾವೆ ಹೇಳ್ರಿ. ದೊಡ್ಡ ದೊಡ್ಡ ದೇವಸ್ಥಾನಗಳೇ ಕಾಲು ತುಳಿತಕ್ಕೆ 1000 ಜನ ಸಾಯ್ತಾ ಇದ್ದಾರೆ. ಇವತ್ತು ಮೆಕ್ಕ ಮದೀನದಲ್ಲಿ ಅದೇ ಆಗ್ತಾ ಇದೆ. ಪ್ರತಿ ವರ್ಷ ಆಗುತ್ತಿದೆ ಕಾಲು ತುಳಿತ ಅಂತ ಭಾವಿಸ್ತವ. ಅದ್ರ ವ್ಯತಿರಿಕ್ತ
ಅದು ಸತ್ರ ಪುಣ್ಯ ಅಂತ ಮರಿ ಅದ್ ಹೆಂಗಾಗತ್ರಿ ಅದು? ಆ? ಇದು ಏನಾಗಿದೆ, ಇದೊಂಥರ ಮಬ್ಬುತನ ಅದು. ಜ್ಞಾನ. ಅವಶ್ಯಕತೆ ಐತಲ್ಲ ದೇವಸ್ಥಾನಕ್ಕೆ ಹೋದ್ರೆ ಹೋಗಿ ಜಾತ್ರೆಗೆ ಕಾಯಿ ಉಡ್ಸ್ಕೊಂಡು ಅಷ್ಟೇ ಬಿಡು. ಇವ್ರು ಊರ ದಂಡದಂತ ಹೋಗಿ ಬರೋದ್ರ ಹಿಂಗ್ ಕಡೆ ಹೋಗೋಣ ಪೂರ ತ್ರಾಸ ಆಗ್ಬಿಟ್ಟು ವಯಸ್ಸಿದ್ದಾಗ ನನ್ಗಿಂತ ಸಣ್ಣ ಅದು ಕಾಲ್ ಭಾಳ ಬಂದ್ಬಿಟ್ಟು ಮೊದಲು ಬಿಡ್ಸೈತಿ ಮನುಷ್ಯನ ಪೂರ್ಣ ತ್ರಾಸ ಆಸ್ಪತ್ರೆಗೆ ಹೋದ್ರು. ನಾನು ಹೇಳಿದೆ ಲಾಸ್ಟ್ ಆಸ್ಪತ್ರೆಗೆ ಹೋಗಿ ಮಾತಾಡ್ಸ್ಕೊಂಡು ನೋಡಪ್ಪ ದೇವ್ರ ಮೇಲೆ ಭಕ್ತಿ ಇರ್ಲಿ ಅಂತ ಭಕ್ತಿ ಬೇಡ ಅಂತ. ಅಲ್ಲ ಮತ್ತೆ ಇವರು ನಮ್ಮ ದಿನ್ನಿ ಗೌಡ ಪಂಪನಗೌಡ ಹಾರ್ಟ್ ಅಟ್ಯಾಕ್ ಆಗಿ ಹೋಗ್ಬಿಟ್ನಲ್ರಿ ಶ್ರೀಶೈಲಕ್ಕೆ ಹೋದಾಗನೇ. ಹೌದ್ರಪ್ಪ. ಭಕ್ತಿ ಇರ್ಲಿ ಪೂರ್ಣ ಅಲ್ಲ, ಇದ್ದಲ್ಲೇ ನಿನ್ ಸೌಲಭ್ಯಗಳು ಇದ್ದಿಲ್ಲ, ನಡ್ಕೊಂಡು ಹೋಗಿತ್ರ ಅದು. ಅಲ್ಲ, ಜೊತೆಗೆ ದೇವರನ್ನ ತೋರಿಸ್ತಕ್ಕಂಥ ದೇವರನ್ನು ಹುಡುಕುವ ರೀತಿ ಶರಣರು ಕಲಿಸೇ ಬಿಟ್ಟಾರ ಅವರು. ನಮ್ಮ ಪಶ್ಚಿಮ ಚಕ್ರದಲ್ಲಿ ಆತನ ಅಸ್ತಿತ್ವ ಐತಿ. ಸುಮ್ನೆ ಹಿಂಗ್ ಹಿಡ್ಕೊಂಡು ತದೇಕ ದೃಷ್ಟಿಯಿಂದ ನೋಡ್ರಿ ಆ ಬೆಳಕು ಅಲ್ಲಿಗೆ ಬಂದ್ಬಿಡ್ತೈತಿ. ಅದೇ ಮಲ್ಲಯ್ಯ, ಅದೇ ರಾಘವೇಂದ್ರ, ಅದೇ ವೆಂಕಟರಮಣ, ಅದೇ ವೀರಭದ್ರ. ಅಲ್ಲ, ಅದಕ್ಕೆ ಎಲ್ಲೋದ್ರೂ ಇದೆ ರೀ ಇದು. ಯಾಕಂದ್ರೆ ಸರಿಯಾದ ತಿಳುವಳಿಕೆಗಳು ಇಲ್ಲದೆ ಕಾರಣ ಹಿಂಗಾಗಿದಾವೆ. ನಿಮ್ಮ ಮನ್ಯಾಗಿರ್ರಿ, ಸತ್ಯ ಶುದ್ಧ ಕಾಯಕ ಮಾಡ್ರಿ, ದಿನ ಕೆಲಸ ಮಾಡ್ರಿ, ಬೆಳಗ್ಗೆ ಶಿವಯೋಗ ಮಾಡ್ಕೊಳ್ರಿ, ಒಂದ್ ಅರ್ಧ ಗಂಟೆ ಪ್ರಾರ್ಥನೆ ಮಾಡ್ರಿ. ಆ ದೇವ್ರೇನು ಹುಡುಕೊಂಡು ಹೋಗ್ಯಾರಲ್ಲಿ ಇವ್ರು, ಆ ದೇವ್ರು ನಿಮ್ಮ ಮನೆಗೆ ಬಂದಿರ್ತಾನ. ನಮ್ಮ ಮನೆಗೆ ಗದ್ಲ ಮಾಡಕತ್ತಾರಪ್ಪ ಭಾಳ, ನನಗೂ ಅಲ್ಲಿ ಭಾಳ ಸೆಕೆ ಆಗ್ತೈತಿ, ಅದಕ್ಕೆ ನಾನು ಅಲ್ಲಿ ಬಿಟ್ಟುಬಿಟ್ಟಿನಿ, ಇಲ್ಲಿಗೆ ಬರ್ತಂತ ಬಂದಿರ್ತಾನ. ಈ ನಂಬಿಕೆ ಇರ್ಬೇಕು ಗಟ್ಟಿಯಾಗಿ. ನಿಮ್ಮನ್ನು ಹುಡ್ಕೊಂತ ಬಂದಿರ್ತಾನಂತ ದೇವ್ರು. ಬಸವಣ್ಣವ್ರು ಹೇಳ್ತಾರ, ಭಕ್ತರನ್ನು ಹುಡ್ಕೊಂಡು ಬರ್ತಾನಂತ ಬಸವಣ್ಣ. ಈ ತತ್ವಗಳನ್ನು ಹೇಳಲಾರದ ಕಾರಣ ಏನಾಗ್ಬಿಡ್ತೀರಿ, ಒಂದಲ್ಲಿ ಜನ ಗುಂಪು ಕೂಡ ಕತ್ಬಿಟ್ರು. ಬಹಳ ಜಾಸ್ತಿ ಆಗಿದೆ ಈ ವರ್ಷ. ಅದು ಇತ್ತೀಚಿನ ದಿನಮಾನ ಬಹಳ ಜಾಸ್ತಿ ಆಗ್ಬಿಡ್ತದೆ. ಒಬ್ರು ಹೋತಾರಂತ ಇನ್ನೊಬ್ರು ಹಿಂಗಾಗಿದೆ. ವಿಭೂತಿ ಯಾಕೆ ಧರಿಸ್ಬೇಕು ಅನ್ನೋದ್ರ ಬಗ್ಗೆ ಈಗಾಗಲೇ ನಾನು ಹೇಳಿದೆ. ದೇವರು ನಮ್ಮೊಳಗೆ ಇದ್ದಾನೆ. ದೇವರು ಯಾವ ರೀತಿ ಇದ್ದಾನೆ ಅಂದ್ರೆ, ಆತ ನಿರಾಕಾರತ. ಆತನಿಗೆ ಯಾವುದೇ ರೂಪಗಳಿಲ್ಲ, ದೇವರಿಗೆ ಆಕಾರಗಳಿಲ್ಲ. ಅದಕ್ಕಾಗಿನೇ ಆತ ಯಾವ ರೂಪದಲ್ಲಿದ್ದಾನೆ ಸೃಷ್ಟಿಯೊಳಗೆ ನಮ್ಮೊಳಗಂದ್ರೆ, ಗುರು ಲಿಂಗ ಜಂಗಮ ಸ್ವರೂಪದಲ್ಲಿದ್ದಾನೆ. ಗುರು ಲಿಂಗ ಜಂಗಮ ಈ ಸ್ವರೂಪದಲ್ಲಿ ಇದ್ದು ನಮ್ಮೆಲ್ಲರ ಬದುಕನ್ನು ನಡೆಸ್ತಾ ಇದ್ದಾನೆ ಆತ. ಈಗ ಮಧ್ಯಾಹ್ನ ಊಟ ಮಾಡಿದ್ವಿ, ಸಾಯಂಕಾಲ ನಮಗೆ ಹಸಿವಾಯ್ತು ಅಂತ ಒಳಗಡೆ ನಮ್ಮ ಮನಸ್ಸು ಸಿಗ್ನಲ್ ಕೊಡುತ್ತೆ. ಆ ಅರಿವು ಇದೆಯಲ್ಲ, ಹಸಿವಾಗಿದೆ ಊಟ ಮಾಡಿ ನೀನು ಅಂತ ಹೇಳ್ತಕ್ಕಂಥ ಅರಿವಿನ ಹಿಂದೆ ಯಾರದಾರ? ಮನಸ್ಸಿನ ಹಿಂದೆ ಯಾರದಾರ? ಅದೇ ದೇವರಿದ್ದಾನೆ, ಅದೇ ಅರಿವು ಅಂತ ಕರಿತೀವಿ ನಾವು. ಸಾಮಾನ್ಯ ಅರಿವು ಇದು. ಅದನ್ನ, ಆ ಅರಿವನ್ನ ನೆನಪನ್ನು ಇಟ್ಕೊಂಡು ಏನ್ ಮಾಡ್ತಾರೆ ನೀವು? ತಾಯಂದ್ರೆ ಅಡಿಗೆ ಮಾಡ್ತಾರ, ಆ ಅಡಿಗೆ ಮಾಡಿ ಪ್ರಸಾದ ಮಾಡ್ತಾರೆ 8:30 9 ಗಂಟೆಗೆ. ಅಲ್ಲಿ ಏನಾಗುತ್ತೆ, ಅಲ್ಲಿ ನಮ್ಮೊಳಗೆ ಆ ಚೈತನ್ಯ ನೆಲೆ ನಿಲ್ತೈತೆನ, ಅದೇ ಲಿಂಗ. ನೀವು ಆ ಭಾವದಲ್ಲಿ ಉಂಡ್ರೆ ಅದೇ ಲಿಂಗ. ಅದು ನಮ್ಮೊಳಗೆ ಚರಿಸ್ತೈತಿ ಎಲ್ಲ ದೇಹದ ಅಂಗಾಂಗಗಳಿಗೆ ಜಂಗಮ ಸ್ವರೂಪವಾಗಿ. ಅದೇ ಜಂಗಮ. ಆ ಮೂವರು ಸತತ ಕೆಲಸ ಮಾಡೋದಕ್ಕೇ ಬದುಕಿದೀವಿ ನಾವು. ಈ 3 ವಿಭೂತಿಗಳಿದಾವಲ್ಲ, ಈ 3 ಆ ಗುರುಲಿಂಗ ಜಂಗಮದ ಸ್ವರೂಪಗಳು. ನೀವು ಪ್ರತಿ ಸಲ ಮಖ ಸತ್ಯಗೊಮ್ಮೆ ಬಸವ 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 ಅಂತ ಇಷ್ಟು ಧರಿಸಿಬಿಡ್ರಿ, ನಿಮ್ಗೆ ಯಾವ ದುರಿತಗಳು ನಿಮ್ಮ ಸಮೀಪ ಬರಂಗಿಲ್ಲ. ಎಚ್ಚರ, ಇದು ಎಚ್ಚರ. ಮತ್ತು ರುದ್ರಾಕ್ಷ ಅಂದ್ರೆ ಏನಂದ್ರೆ ಎಚ್ಚರದ ಸಂಕೇತ. ನಾವು ಬದುಕಿನಲ್ಲಿ ನೋಡ್ರಿ ಅಪಘಾತಗಳಾಗ್ತವೆ. ಯಾಕಾಗ್ತಾವೆ ಗೊತ್ತ್ರಿ? ನಾವು ಎಚ್ಚರ ತಪ್ಪಿದಾಗ. ಮನಸ್ಸು ಮತ್ತು ದೇಹದ ಮಧ್ಯೆ ಬ್ಯಾಲೆನ್ಸ್ ತಪ್ಪಿದಾಗ ಆಗ್ತಾವೆ. ಎಚ್ಚರ ತಪ್ಪಿದಾಗನೇ ಆಕ್ಸಿಡೆಂಟ್ಗಳು ಆಗೋದು. ಆ ರೀತಿ ಎಚ್ಚರದಿಂದ ನಮ್ಮೊಳಗೂ ಅಷ್ಟೇ ಮನಸ್ಸು ಮತ್ತು ಒಳಗಡೆ ವಿವೇಕದ ಮಧ್ಯೆ ಕೊಂಡಿ ಕಳಿಸ್ತೆ ಅಂದರೆ ನಮ್ಮ ಮಾತಿನ ಬೇರೆ ಆಗ್ತವೆ, ನಮ್ಮ ಶಬ್ದ ಬೇರೆ ಆಗ್ತವೆ, ನಮ್ಮ ಕೈಯ ಚಲನೆ ಬೇರೆ ಆಗ್ತೈತಿ. ಅಲ್ಲೇನಾಗಿದೆ, ಅವಧಾನ ತಪ್ಪಿದೆ ಅಂತ ಅರ್ಥ. ಎಚ್ಚರ ತಪ್ಪಿದೆ ಅಂತ. ನಮ್ಮ ಸ್ವರೂಪ ಜ್ಞಾನ ಮರೆತು ಹೋಗಿದೆ. ನಮ್ಮ ಸ್ವರೂಪ ಜ್ಞಾನದ ಎಚ್ಚರ ಇಟ್ಕೊಂಡದೇ ರುದ್ರಾಕ್ಷಿ. ಎಚ್ಚರದಿಂದ ಇದೀನಿ ನಾನು. ಈ ಎಚ್ಚರ ನಾವು ಕಾಯ್ದುಕೊಂಡ್ರೆ ಬದುಕಿನಲ್ಲಿ ಯಾವುದೇ ತೊಂದರೆಗಳು ಬರೋದಿಲ್ಲ. ಅದಕ್ಕಾಗಿ ಈ ಭಾವದಲ್ಲಿ ಬಸವ ಬಸವ ಅಂದ್ಬಿಡ್ರಿ, ಎಲ್ಲವೂ ಸಹಿತ ಆತ ಎಲ್ಲವನ್ನ ನೋಡ್ಕೊಂಡು ಹೋಗ್ತಾನೆ ನಮ್ಮೊಳಗೆ ನಿಂತು. ಇಂಥ ಸಂಸ್ಕೃತಿಯನ್ನು ಬೆಳೆಸ್ರಿ, ನಿಮ್ಮ ಬದುಕು ಬೇರೆನೇ ಆಗ್ತದೆ. ಒಂದ್ಸಲ ಪ್ರಯೋಗ ಮಾಡಬೇಕು. ಒಂದು 6 ತಿಂಗಳ
ನೋಡೋಣ ಇವ್ರು ಹೇಳ್ಯಾರಲ್ಲ ಅಂತ ಒಂದು 6 ತಿಂಗಳಾದ್ರೂ ಮಾಡ್ರಿ ಕಡೆಗೆ ನೋಡೋಣ. ಆಮೇಲೆ ನೋಡ್ರಿ ನಿಮ್ಮ ಮನೆಯಾಗ ಅದು ಸಿಚುವೇಶನ್ ಬೇರೆ ಆಗ್ತೈತಿ. ಹೊರಗಡೆ ಯಾವ ಸ್ಥಾವರ ದೇವರುಗಳು ನಮ್ಮ ಸಹಾಯಕ್ಕೆ ಇಲ್ಲಿ ತನಕ ಗೊತ್ತಿಲ್ಲ. ನೀವು ಏನು ಹೋಗ್ಬೇಕು ನಿಮ್ಮ ಮನಸ್ಸು ತಿಳಿಯಲ್ತಾನೆ ಏನಾದ್ರೂ ಮಾಡ್ರಿ, ನಾವು ಬೇಡ ಅನ್ನಂಗಿಲ್ಲ. ಆದರೆ ಇಲ್ಲೇನು ಇದೆಯಲ್ಲ ಈ ಆಚರಣೆಗಳನ್ನ ಸರಿಯಾಗಿ ತಿಳ್ಕೊಳ್ರಿ. ತಿಳ್ಕೊಂಡ ಮೇಲೆ ನಿಮ್ಗೆ ಗೊತ್ತಾಗ್ತೈತಿ ಯಾವ್ದು ಸತ್ಯ ಅಲ್ಲ ಅಂತ. ಯಾಕಂದ್ರೆ ಆಚರಣೆಗಳ ಮಧ್ಯದಲ್ಲಿ ಸುಮಾರು ವರ್ಷಗಳ ಕಾಲ ಕಳೆದಾಗ ನಾವು ಅದನ್ನ ಅಲ್ಲ ಅಂದ ಕೂಡಲೇ ಒಂದು ಸ್ವಲ್ಪ ಏನಾಗ್ತೈತಿ, ತಾಪತ್ರೆ ಆಗ್ತೈತಿ. ಅದಕ್ಕಾಗಿ ಶಿವಯೋಗ ಮಾಡಿಕೊಡ್ರಿ, ಲಿಂಗ ಕಟ್ರಿ, ಮನೆಗೆ ಎಲ್ಲ ಮಕ್ಕಳಿಗೆ ಲಿಂಗ ಧಾರಣೆ ಮಾಡಿಸ್ರಿ. ಮನೆಗೆ ಯಾರಾದ್ರೂ ಗರ್ಭಿಣಿ ಇರೋ 8 ತಿಂಗಳಲ್ಲಿ ಗರ್ಭಲಿಂಗ ಧಾರಣೆ ಮಾಡಿಸ್ರಿ. ದಿನಾ ಅರ್ಧ ಗಂಟೆ ನಾ ಹೇಳಿದ್ನಲ್ಲ ಅದನ್ನ ವಚನ ಪಾಠ ಪ್ರಾರ್ಥನೆ ಮಾಡ್ರಿ. ಖಂಡಿತ ಆ ಮನೆಗಳಲ್ಲಿ ಶಾಂತಿ ಲಭಿಸ್ತೈತಿ. ಮನೆಗೆ ತೊಂದರೆಗಳು ಬರಂಗಿಲ್ಲ, ಮನೆಗೆ ಒಬ್ರಿಗೊಬ್ಬರು ವ್ಯಾಜ್ಯಗಳು ಬರೋದಿಲ್ಲ. ಇದನ್ನು ಪಾಲನೆ ಮಾಡಿದರೆ ಆ ಮನೆಯಲ್ಲಿ ಧನಾತ್ಮಕವಾದಂಥ ಒಂದು ಶಕ್ತಿ ಪ್ರವಹಿಸ್ತದೆ ಅಂತಕ್ಕಂಥದ್ದು ಶತಸಿದ್ಧ. ಸತ್ಯಕ್ಕನ ದೃಷ್ಟಿಯಲ್ಲಿ ಯಾವುದು ನೀನು ಅದು ಸ್ವಲ್ಪ ಹೆಚ್ಚಿನ ಮಟ್ಟಕ್ಕೆ ಹೋದವರಿಗೆ ಇದು ಬೇಸಿಕ್ ತಿಳಿದಿಲ್ಲಿತನ. ಸ್ವಲ್ಪ ಸಾಧನ ಮಾರ್ಗದಲ್ಲಿ ಹೋದ ಈಗ ನಮ್ಮಂತರಿಗೆ, ಈಗ ನಾವು ಮಾತಾಡಕತ್ತೀವಿ ಗೌಡ್ರು ನಾವೆಲ್ಲರೂ, ನಮಗೆ 3 ಇವನು ಹೇಳ್ಯಾರ ಏನು ಆ ಸತ್ಯವನ್ನ ಹೇಳಿಬಿಟ್ರೆ ಬೆದರಿ ಬಿಡ್ತೀವಿ ನಾವು. ಅದಕ್ಕೆ ಅದನ್ನ ಬೈಲಿಗೆ ಮಾತಾಡಲ್ಲ. ಅವ್ರಿಗೆ ಏನಾಗ್ತದೆ, ಅವ್ರಿಗೆ ಒಂದು ಯಾವುದೋ ಒಂದು ನಂಬಿಕೆಗೆ ಆಘಾತ ಆದಂಗ ಆಗ್ತದೆ. ಪರಸ್ತ್ರೀ, ಪರಧನ, ಪರದೈವ ಈ 3 ಬಿಟ್ಟು ಬದುಕು ಅದೇ ಪೂಜೆ ಅಂತಾರ ಸತ್ಯಕ್ಕಂತ. ಬೇರೆಯವ್ರ ಹಣ ನನಗೆ ಬೇಡ. ದೈವ ಬೇರೆ. ಪರದೈವ ಅಂದ್ರೆ ಅಸತ್ಯ ನನ್ನೊಳಗೆ ಎಲ್ಲಿಯೂ ಸಹಿತ ಸೇರಿಕೆ ಆಗದಂತೆ ನನ್ನನ್ನು ಕಾಪಾಡು, ಅದನ್ನು ಬೇಡ ನನಗೆ. ಪರಸ್ತ್ರೀ, ಪರ ಪುರುಷ ನಿಮ್ಗೆ ಗೊತ್ತಿದೆ. ಈ 3 ನಿಮ್ಮ ಮನಸ್ಸಿನಿಂದ ದೂರಿಟ್ಟು ಬದುಕ್ರಿ, ನಿಜವಾದ ಪೂಜೆ ಅದ ಅಂತ ಹೇಳ್ತಾರೆ. ಅದೇ ಎತ್ತರದ ಸ್ಥಿತಿ. ಈ ಬೇಸಿಕ್ ಲೆವೆಲ್ಗೆ ಹೇಳ್ಬಿಟ್ರೆ ಕಷ್ಟ ಆಗ್ತೈತಿ. ಅದಕ್ಕಾಗಿ ನಮ್ಮ ಅಧ್ಯಕ್ಷರು ಉಪಾಧ್ಯಕ್ಷರು ಊರಾಗ ದಿನ ಒಂದಿಷ್ಟು ನಡೆಸ್ಕೊಂಡು ಹೋಗ್ರಪ್ಪ. ಪ್ರಾರ್ಥನೆ ಏನು ಮಾಡಕ್ ಹೋಗ್ಬಿಟ್ರಿ ನೀವು. ಭಾಷಣಗಳಿಂದ ಏನು ಪ್ರಯೋಜನ ಆಗಿಲ್ಲ ಇಲ್ಲಿ ತನ. ಆಚರಣೆ ಇದೆಯಲ್ಲ, ಆಚರಣೆಯಿಂದನೇ ನಮ್ಗೆ ಏನಾದ್ರೂ ಸಾಧ್ಯ ಆಗ್ಬೇಕಾದ್ರೆ. ಯಾವುದೇ ನಿಮ್ಮ ಮನೆಗಳ ಕಾರ್ಯಕ್ರಮ ಆಗಲಿ ಲಿಂಗ ಪೂಜೆಗೆ ಮಾತ್ರ ಸಾಕಷ್ಟು ಇದರಲ್ಲಿ ನಾವು ಎಲ್ಲರ ಹತ್ರ ಸ್ಮಾರ್ಟ್ ಮೊಬೈಲ್ ಅದಾವ, ಮನೆಗಳಲ್ಲಿ ಸ್ಮಾರ್ಟ್ ಟಿವಿ ಅದಾವ. ಹೌದು. ಹಾಗಾಗಿ ಅದರಲ್ಲಿ ವಚನ ಟಿವಿ ಅಂತ ಒಂದು ಬರ್ತದೆ. ಆಮೇಲೆ ಬಸವ ಸಮಿತಿ ಅಂತ ಒಂದು ಕಾರ್ಯಕ್ರಮ ಬಹಳ ಬರ್ತಾ ಇದೆ. ಈಗ ಬಹಳಷ್ಟು ಕಾರ್ಯಕ್ರಮ ಬರ್ತಾವ. ಅದನ್ನ ತಾವು ನೋಡ್ಕೊಂಡ್ರೆ ಬಹಳಷ್ಟು ಅನುಕೂಲ. ಈಗಂತೂ ಇವನು ಇಷ್ಟು ಮಾಡ್ಯಾರ. ಈಗ ಒಂದು ಎಕ್ಸಾಂಪಲ್ ತೋರಿಸ್ತೇನೆ. ಅವರು ಬಸವಣ್ಣನವರೇ ದೈವ ಅಥವಾ ಏನಾದ್ರು ಅನ್ಕೊಂಡಿದ್ರೆ ಅದೇ ತರ ನಡತನ ಮಾಡ್ಬಾರ್ದು. ಸಪ್ತಶೀಲಗಳನ್ನ ಪಾಲಿಸುವವರು ಯಾರಿದ್ದಾರೆ ಅನ್ನೋದು ನಿಮ್ಮ ಪ್ರಶ್ನೆ. 7 ಸೂತ್ರಗಳು ಕಳಬೇಡ, ಬರಬೇಡ, ಖುಷಿಯನ್ನು ಬೇಡ, ಮುನಿಯ ಬೇಡ, ಅನ್ಯರಿಗೆ ಅಸಹ್ಯ ಪಡಬೇಡ, ತನ್ನ ಬಣ್ಣಿಸಬೇಡ, ಇದರ ಹಳೆಯದ ಬೇಡ. ಇದೇ ಅಂತರಂಗ ಶುದ್ಧಿ, ಇದೇ ಇದು ಎಷ್ಟು ಎತ್ತರದ ಸ್ಥಿತಿ ಅಂತ ಹೇಳಿದ್ರೆ ಅಂಥವ್ರು ಯಾರು ಇದ್ದಾರ ಅನ್ನೋದಕ್ಕಿಂತ ಅಂಥವ್ರು ನಮ್ಮ ಕಣ್ಣಿಗೆ ಬೀಳ್ಬೇಕಾದ್ರೆ ಇದ್ದಾರೆ ಸೃಷ್ಟಿಯೊಳಗೆ ಇದ್ದಾರೆ. ಅವ್ರು ಹೆಂಗಿರ್ತಾರಂದ್ರೆ ನಮ್ಮ ಹುಡುಕಾಟಕ್ಕೆ ಸಿಗೋದಿಲ್ಲ ಅವರು. ಹಂಗೇನಾದ್ರೂ ಅದು ಇದ್ದಿಲ್ಲ ಅಂದ್ರೆ, ಸತ್ಯ ಇಲ್ಲ ಅಂದ್ರೆ ಸೂರ್ಯನ ಹುಟ್ಟುವಿಕೆ, ಚಂದ್ರ ಬೆಳಗುವಿಕೆ ಇದು ಯಾವ ಆಗ್ತಿರ್ಲಿಲ್ಲ ತಾನೆ. ಆದರೆ ಒಮ್ಮೆಂದೊಮ್ಮೆಲೆ ಆ 7 ತತ್ವಗಳನ್ನ ಒಂದು ತತ್ವ ಅಳವಡಿಸ್ಕೊಳ್ಳೋದೇ ತುಂಬಾ ಕಷ್ಟ ಐತೆ. ಕಳಬೇಡ, ಕೊಲಬೇಡ, ಹುಸಿಯನ್ನು ಹೊಡಿಯಲು ಬೇಡ. ಅದು ಒಂದು ತಗೊಂಡು ಸುಳ್ಳು ಹೇಳೋದಲ್ಲ. ನಾನು ಇವತ್ತು 3 ಸುಳ್ಳು ಹೇಳಲಾರ್ದಂಗೆ ಬದುಕದೈತಲ್ಲ, ಇದು ಒಂದು ಹಿಡಿದು ಬಿಟ್ರೆ ಉಳಿದು 6 ಬಂದ್ಬಿಡ್ತಾವ ಇದಾರೆ. ಅದನ್ನ ನೋಡ್ಬೇಕಾದ್ರೆ ನಾವು ಸಹಿತ ಆ ದಾರಿಯಲ್ಲಿ ಇರಬೇಕಾದ್ರೆ, ಯಾಕಂದ್ರೆ ಅಂಥವ್ರು ಜಲ್ದಿ ದರ್ಶನ ಆಗಲ್ಲ. ಸಣ್ಣವರೆಲ್ಲ ಆ ರೀತಿ ಬದುಕೋರಂದ್ರೆ ಅವರು ಶಿವನಷ್ಟೇ ಸರಿ ಸಮಾನರು. ಇದೇ ಕೂಡಲ ಸಂಗಮ ದೇವನೊಲಿಸುವ ಪರಿ ದೇವ ಸ್ವರೂಪವೇ ಅವರಾಗ್ಬಿಟ್ಟಿರ್ತಾರೆ. ಅಷ್ಟಾಗಬೇಕಾದ್ರೆ ಕಾರಣ ಏನಂದ್ರೆ, ಸರಿ ಕಳಬೇಡ, ಕಳತನ ಮಾಡಬೇಡ. ನೀವು ದಾರ್ಯಾಗ ಹೊಂಟಿರ್ತೀರಿ, ಒಂದು 500 ರೂಪಾಯಿ ನೋಟ್ ಬಿದ್ದಿರ್ತಾನೆ. ಕಳು ಮಾಡಬೇಡ ಅಂತ ನಿರ್ಧಾರ ಮಾಡ್ಕೊಂಬಿಟ್ಟಿದ್ದೀನಿ. ನೀನೆಲ್ಲ ಕಾಲೇಜ್ಗೆ ಎಲ್ಲಿಗೆ ಹೊಂಟಿರ್ತೀವಿ, ಆ ಕಡೆ ಈ ಕಡೆ ನೋಡ್ತಿ, ಯಾರು ಇರಂಗಿಲ್ಲ. ಸುಮ್ಮನೆ ಎಲ್ಲೇ ಬಿದ್ದೈತಿ, ಇನ್ಯಾಕೆ ತಗೋಬಾರ್ದು ಅಂತ ಮನಸ್ಸು ಹೇಳ್ತದೆ. ಆಮೇಲೆ ಹೇಳ್ತೈತಿ.
ಅದು ನನ್ನದಲ್ಲ ಅಂತ ನನಗೆ ಗೊತ್ತೈತಿ ಒಳಗಡೆ. ಯಾರ್ದೋ ಕೆಡ್ಕೊಂಡಾರ ಬಿದ್ದತಿ. ಇದನ್ನ ಕಳುವು ಮಾಡುವಂತೆ ಪ್ರೇರೇಪಿಸುವುದು ಯಾವ್ದು ಹೇಳು ನೋಡಮ್ಮ? ಮನಸ್ಸಲ್ಲ. ಹಂಗ್ಯಾಕೆ ಮಾಡುತ್ತದು? ಹಂಗ್ಯಾಕೆ ಮಾಡುತ್ತಂದ್ರೆ ಪ್ರಲೋಭನೆಗಳು ಒಳಗೆ ತುಂಬಿಬಿಟ್ಟಾವ. ಆ ಪ್ರಲೋಭನೆಗಳು ಮನಸ್ಸಿನಿಂದ ಹೋಗ್ಬೇಕಂತಾನೆ ಲಿಂಗ. ಮನಸ್ಸಿಗೆ ಆ ಸಂದರ್ಭದಲ್ಲಿ ನನ್ನ ಮನಸ್ಸು ಆ ಕಡೆ ಹೋಗ್ಬಾರ್ದು ಅಂತಂದ್ರೆ ಅಲ್ಲಿ ಬೆಳಕು ತುಂಬಬೇಕಾಗಿದೆ ಒಳಗಡೆ ಇಂದ್ರಿಯಕ್ಕೆ. ನಿನ್ನದಲ್ಲದ ವಸ್ತುವನ್ನ ನೀನು ಮುಟ್ಟಬೇಡ ಅಂತ ಶಿವಯೋಗ ನೀವು ಮಾಡಿದ್ದಂದ್ರೆ ಅಲ್ಲಿ ಮುಂದೆ ಬಂಗಾರ ಬಿದ್ರೆ ಮುಟ್ಟಲ್ಲ ನೀನು. ಸಾಧ್ಯ ಐತಿದೆ. ಕಾರಣ ಒಳಗಿಗೆ ಆ ಮನಸ್ಸು ಐತಲ್ಲ, ಸಣ್ಣದಲ್ಲ ಅದು. ದಾರಿ ತಪ್ಪಿಸೋದು ಅದೇ, ದಾರಿ ತೋರಿಸೋದು ಅದೇ. ಶಿವನೆಡೆಗೆ ಕರ್ಕೊಂಡೋಗೋದು ಅದೇ ಮನಸ್ಸು. ಶಿವಮಾರ್ಗದಿಂದ ನಮ್ಮನ್ನು ಬೇರೆ ಕಡೆ ಕರ್ಕೊಂಡು ಹೋಗೋದು ಅದೇ ಮನಸ್ಸು. ಇವತ್ತು ನಾವೇನಾದರೂ ಕೆಟ್ಟು ಹೋಗಿದ್ರೆ, ಸಪ್ತ ಸೂತ್ರಗಳಿಂದ ಭಿನ್ನ ಆಗಿದ್ರೆ ಅದಕ್ಕೆ ಕಾರಣ ನನ್ನ ಮನಸ್ಸು. ಅದಕ್ಕಾಗಿ ಆ ಮನಸ್ಸನ್ನ ಸರಿ ಮಾಡೋದಕ್ಕಾಗಿಯೇ ಇಷ್ಟಲಿ. ನೀನು ಒಂದ್ಸಲ ಟೆಸ್ಟ್ ಮಾಡಿ ನೋಡು. ಅದಕ್ಕೆ ಮೊದಲು ಹೇಳ್ತಾರೋ ನಮ್ಮನ್ನು ನಾವು ನೋಡ್ಕೊಳ್ಳೋದು. ನಾನು ಎಷ್ಟು ಸಲ ಇದನ್ನು ಮಾಡಿದ್ದೀನಿ, ನನ್ನ ಮನಸ್ಸು ಎಷ್ಟು ದಿನ ಎಷ್ಟು ಸಲ ಈ ರೀತಿ ಕಳ್ತನ ಮಾಡ್ತೈತಿ, ಹೇಳ್ತಾನೆ ಸುಳ್ಳು ಹೇಳ್ತೈತಿ. ಇದನ್ನು ನನ್ನನ್ನು ನಾನು ನೋಡಿಕೊಳ್ಳೋದಕ್ಕೆ ಕೊಟ್ಟಂತ ಒಂದು ಹಂತಕ್ಕೆ ನೀವು ಬಂದ್ರಿ ಸಾಧನೆಗೆ ಅಂದ್ರೆ ಅಂಥವ್ರು ನಿಮ್ಮ ಸಂಬಂಧಕ್ಕೆ ಬರಕ್ಕೆ ಬಿಡ್ತಾರ. ಇಲ್ಲ ಇಲ್ಲಿ ಬಂದು ನೀನು ವಚನಗಳ ಬಗ್ಗೆ ಪ್ರಶ್ನೆ ಕೇಳಕತ್ತಿ ಅಂದ್ರೆ ಎಲ್ಲೋ ನಿನಗೆ ಅಂಥದ್ದೊಂದು ದರ್ಶನ ಆಗೈತಿ. ಇದಕ್ಕೆ ಸಾಧ್ಯತೆಲ್ಲ ಬಂದು ಕುಂದ್ರೋದಿಲ್ಲ. ಸಾಧ್ಯ ಇಲ್ಲ. ಅದು ದಾರಿ ಕರ್ಕೊಂಡು ಹೋಗೋದಕ್ಕೆ ಬಂದು ಕುಂದಿರ್ಸತ್ತೆ ಹೊರತು ಮುಂದೆ ಅದು ದಾರಿ ಮಾಡೇ ಮಾಡ್ತೈತೆ. ಅದಕ್ಕೆ ಮೊದಲು ನಮ್ಮ ಮೇಲೆ ನಾವು ಪ್ರಯೋಗ ಮಾಡ್ಕೋಬೇಕಾದ್ರೆ ಇದು ಬೇರೆಯವರಿಗೆ ಹೇಳುವ ಧರ್ಮ ಅಲ್ಲ, ನಮಗೆ ನಾವು ಮಾಡಿಕೊಳ್ಳುವಂಥ ಧರ್ಮ. ಯಾರು ಇಲ್ಲ ಅಂತಲ್ಲ. ಆ ರೀತಿ ಇದ್ದವರು ನನಗೆ ಕಾಣ್ತಾ ಇಲ್ಲ. ಯಾಕಂದ್ರೆ ನನ್ನ ಕಣ್ಣು ಕುರುಡಾಗಿದ್ದಾವೆ. ನನ್ನ ಕಣ್ಣಿನ ಮುಂದೆ ಪರೆ ಇದೆ. ನನ್ನ ಮನಸ್ಸು ಹೇಳ್ತೈತಿ ಏನಂತ, ಯಾರಾದರೂ ಮರ ಬಸವಣ್ಣವ್ರ ವಚನ ನಂಗೆ ಹೇಳ್ತಾರೆ, ನೀನು ಸುಮ್ಮನೆ ನಿನ್ನಂಗೆ ನೀನು ನಡಕ ಅಂತ ಹೇಳ್ತೈತೆ ಅದು ಮನಸ್ಸು ಅಲ್ಲ. ಅದಕ್ಕಿಂತ ಪ್ರಶ್ನೆ ಬಂದ್ಬಿಡ್ತಾವೆ ನಮ್ಮೊಳಗೆ. ನಾನು ಮೊದಲು ಸರಿಯಾಗಬೇಕು. ನಾನು ಸರಿಯಾಗುವ ಮಾರ್ಗ ನನ್ನೊಡನೆ ಕೂಡ್ಕೊಂಡಂದ್ರೆ ಅಂಥವ್ರು ದರ್ಶನ ಕೊಡ್ತಾರೆ. ಹುಡುಕ್ಕೊಂಡು ಬರ್ತಾರೆ, ಅದ್ರಾಗ ಏನು ಅನುಮಾನನೇ ಇಲ್ಲ. ಹುಡುಕೊಂಡ ಬರ್ತಾರೆ. ಸತ್ಯ ಇದೆ ನಿಮ್ಮ ಮಾತು. ಯಾಕಂದ್ರೆ ಇವತ್ತು ಈ ವಚನಗಳನ್ನು ಹೇಳೋರ ಸಂಖ್ಯೆ ಜಾಸ್ತಿ ಆಗಿದೆ, ಪಾಲಿಸುವವರ ಸಂಖ್ಯೆ ಕಡಿಮೆ ಇದೆ. ಆದ್ರೆ ಅವ್ರು ನೋಡ್ಬೇಡ್ರಿ ನೀವು. ಎಸ್, ಭಕ್ತಿ ಇದೆಯಲ್ಲ, ಅದಕ್ಕೆ ಭಕ್ತಿ ಕೊರತೆ ಅಂತ ಹೇಳೋದು ನಾವು. ಇವತ್ತು ಈ ಪ್ರಯೋಗ ಯಾಕೆ ಚಾಲು ಮಾಡಿ ಗೊತ್ತೇನ್ರಿ? ಭಕ್ತಿ ಮುಖೇನ ವೈಚಾರಿಕತೆ ಪ್ರಾರಂಭ ಆಗ್ಬೇಕು. ವೈಚಾರಿಕತೆ ಹೋಗಿ ಭಕ್ತಿ ವೈಚಾರಿಕತೆ ಹೇಳಿ ಹೇಳಿ ಭಕ್ತಿ ನಷ್ಟ ಆಗೈತೆ. ಭಕ್ತಿ ನಷ್ಟ ಆದ ಕಾರಣ ಬಸವಾದಿ ಶರಣರು ಹೇಳಿದ ಮಾರ್ಗ ತಪ್ಪಬೇಕು. ನೀವು ಹೇಳೋದು ಸರಿ. ಅದಕ್ಕಾಗಿ ಮೊದಲು ನಮ್ಮ ಮೇಲೆ ನಾವು ಪ್ರಯೋಗ ಮಾಡ್ಕೋಬೇಕಾಗಿದೆ. ನಮ್ಮ ತಪ್ಪುಗಳನ್ನು ನಾವು ಒಪ್ಪಿಕೊಳ್ಬೇಕಾಗಿದೆ. ಇದು ಯಾರಿಗೂ ಉಪದೇಶ ಮಾಡುವ ಧರ್ಮ ಅಲ್ಲ, ನನಗೆ ನಾನು ಸರಿಪಡಿಸಿಕೊಳ್ಳುವ ಧರ್ಮ. ನನ್ನನ್ನು ನಾನು ಸರಿಪಡಿಸಿಕೊಳ್ಳುವ ಧರ್ಮ. ನನ್ನೊಳಗಿರುವ ಪರಮ ವಸ್ತುವನ್ನು ಕಾಣುವಂಥ ಧರ್ಮ. ನನ್ನೊಳಗೆ ಆತ ನೋಡ್ತಾ ಇದ್ದಾನೆ, ನಾನು ಮಾತಾಡೋದು ನೋಡ್ತಾ ಇದ್ದಾನೆ. ಇವನು ಮಾತುಗಳು ಹೆಂಗದವು ಅಥವಾ ಏನು ಕೃತಿ ಇದೆಯಲ್ಲ ಅಂತ ನೋಡ್ತಾ ಇದ್ದಾನೆ. ಕೃತಿಗೂ ಮಾತಿಗೂ ವ್ಯತ್ಯಾಸ ಆಗಲಿಲ್ಲ ಒಂದು ಏಟು ಕೊಡ್ತಾನೆ ಕಪಾಳಕ್ಕೆ. ನಿಮ್ಗಿಂತ ಏಟು ನಮಗೆ ಜಾಸ್ತಿ ಬೀಳ್ತಾವ. ಭಾಳ ಮಾತಾಡ್ತಾರೆ ಯಾಕೆ ನೀವು ಅಂತ. ಬದುಕಿನಾಗ ಏಟು ಬೀಳದೆ ಮಾತಾಡೋರಿಗೆ. ಎನ್ನ ನಡೆಯೊಂದು ಪರಿ ಎನ್ನ ನುಡಿಯೊಂದು ಪರಿ ಒಳಗೇನು ಶುದ್ಧವಿಲ್ಲ ನೋಡಯ್ಯ. ಹೆಂಗ್ ಹೇಳ್ತಾರೆ, ಎಷ್ಟು ವಾರ್ನಿಂಗ್ ಕೊಡ್ತಾರೆ ಬಸವಣ್ಣ ಅಂದ್ರೆ, ನುಡಿಯಲ್ಲಿ ಎಚ್ಚೆತ್ತು ನಡೆಯಲ್ಲಿ ತಪ್ಪಿದರೆ ಹಿಡಿದ ಲಿಂಗ ಘಟ ಸರ್ಪ ಅಂತ. ಘಟ ಸರ್ಪ ನಮ್ಮನೆ ಕಸ್ತೈತೆ ಅದು. ಅದಕ್ಕಾಗಿ ಇದು ಸಾಧನಾ ಧರ್ಮ, ಇದು ಭಕ್ತಿ ಧರ್ಮ. ಮತ್ತು ನಮ್ಮ ಮನಸ್ಸು ಏನ್ ಮಾಡ್ತಿರ್ತೈತೆ ಅಂದ್ರೆ ತನ್ನನ್ನ ಮುಚ್ಕೊಳ್ಳೋಕೆ, ತನ್ನ ತಪ್ಪುಗಳನ್ನು ಮುಚ್ಕೊಳ್ಳೋಕೆ ಬೇರೆಯವ್ರನ್ನ ಹಿಂಗೆ ಬರ ಮಾಡ್ತಿರ್ತಾರೆ. ಅದು ಗುಣ. ಅದು ಬಸವ ತತ್ವದವ್ರು ಸರಿಗಿದ್ದಾರೇನು? ಬಸವ ತತ್ವದವ್ರು ಸರಿಗೆ ಅನ್ನೋದಕ್ಕಿಂತ ಬಸವ ತತ್ವ ನನ್ನೆಲ್ಲರೊಳಗೂ ಇದೆ, ನಾನು ಆ ಮಾರ್ಗದಲ್ಲಿ ಇದ್ದೇನೆ. ಈ ಕಡೆ ಕ್ವಶನ್ ಮಾಡ್ಕೊಂಬಿಟ್ರೆ ನಾನು ಉದ್ಧಾರ ಆಗಿಬಿಡ್ತೇನೆ. ಅವ್ರು ಬಸವ ತತ್ವ ಹೇಳಿ ತಪ್ಪಿದ್ದಾರೆ ಅಂತ ಇಟ್ಕೊಳ್ಳೋಣ, ಹಾಳಾತಾರ ಅವರಷ್ಟೇ. 100ಕ್ಕೆ 100 ಶತಸಿದ್ಧ ಈ ಮಾತಾಡ್ತೀನಿ ಕೇಳಿ. ನಡೆ ಮತ್ತು ನುಡಿ ಒಂದಾಗದೇ ಇದ್ರೆ, ಬರೇ ಡೋಂಗಿ ಮಾತುಗಳಾಗಿದ್ರೆ ಜೀವನದ ಮೇಲೆ ಆ ಪರಿಣಾಮ ಆಗೇ ಆಗ್ತಿತ್ತು. ಬಹಳ ನೋಡ್ಬಿಟ್ಟಿದ್ದೀವಿ ನಾವು.
ಅದು ಆಗಬಾರ್ದು. ಅದು ಅದಕ್ಕೆ ನನಗೆ ನಾನೇ ನೋಡ್ಕೋಬೇಕಾಗಿದೆ. ಆ ನಡಿಯಲ್ಲಿ ನೀವು ಪ್ರಯೋಗ ಮಾಡಿದರೆ ಎದುರಿಗಿರೋದು ಏನು ಬಿಡ, ಇಷ್ಟು ಮಂದಿ ಇದೀವಿ ನಾವು, ಒಬ್ಬರು ಮನಸ್ಸಿದ್ದಂಗೆ ಒಬ್ಬರು ಮನಸ್ಸಿಲ್ಲ, ಹೌದಲ್ಲ? ಕಾರಣ ಇಷ್ಟೇ, ನಮ್ಮ ಸಾಧನೆ ಆಧಾರದ ಮೇಲೆ ನಮ್ಮ ಮನಸ್ಸುಗಳು ರೂಪಾಗ್ಯಾವ. ಈ ಮೂರು ಪಾಲಿಸೋದ್ರಲ್ಲಿ ನಾವೆಲ್ಲಿ ಫಲ ಹೊಂದಿವಿ? ಪರಧನ, ಪರಸ್ತ್ರೀ, ಪರದೈವ. ಈ ಮೂರೇ ಸಾಮಾನ್ಯ ಕೆಲಸ ಅಲ್ಲ ಇದು. ಈ ಜಗತ್ತಿನಾಗ ಅದು ಇಲ್ಲದ ಬದುಕೋದು. ಈ ದಶೆಯಲ್ಲಿದ್ದಾಗ ಇಂಥ ಪ್ರಶ್ನೆಗಳು ಬರ್ತವೆ. ಆ ಪ್ರಶ್ನೆಗಳನ್ನ ಉತ್ತರ ಕೊಡ್ಬೇಕು ನಾವು. ಮತ್ತು ಜೊತೆಗೆ ನಮ್ಮ ಮನಸ್ಸಿನ ಮಾತನ್ನ ವಿವೇಕದ ನೆಲೆಯಲ್ಲಿ ಪರಾಮರ್ಶಿಸಬೇಕು. ಯಾಕೆ ಭಾಳ ಜನರಿಗೆ ಬಸವ ತತ್ವ ಅಂದ್ಕೊಳ್ಳಿ ಯಾಕಂತಂದ್ರೆ ಮನಸ್ಸು ಯಾವಾಗಲೂ ಪ್ರಕೃತಿ ಕಡೆ ಎಳಿತಾ ಇರ್ತೈತಿ. ಅನ್ಯಾಯ ಮಾಡೋದ್ರ ಕಡೆ ನಮ್ಮನ್ನು ಕರ್ಕೊಂಡೋಗಿ ಅಲ್ಲಿ ಕೆಡೋಬೇಕದು. ಅದಕ್ಕೆ ಅವ್ರು ಸರಿಯಾದಾರೇನು ಅಂತೈತೆ, ಅದೇನು ಹೇಳ್ತೈತಿ, ಸರಿಗಿದಾರೇನು ಅವರು? ಸರಿಗಿದಾರೆ ಅಂದ್ಕೊಳ್ಳೆ ತಾನು ಅಲ್ಲಿ ಅಡಗಿಕೊಳ್ಳಕ, ತಾನು ಜಾಗ ಮಾಡಿಕೊಳ್ಳಕ ಅದ ಮಾತಾಡ್ತಾರೆ. ಅದ್ರ ಬಗ್ಗೆನೂ ನಾವು ಆಲೋಚನೆ ಮಾಡಬೇಕು. ಅಲ್ಲಿ ಸರಿ ಇಲ್ಲ, ಓಕೆ, ನನ್ನೊಳಗೆ ನೀನೇನು ಬೋಧನೆ ಮಾಡ್ತಾ ಇದೀಯಾ? ನನ್ನನ್ನು ಯಾವ ರೀತಿಯಾದಂತ ಬೋಧನೆ ಮಾಡ್ತಾ ಇದೀಯಾ? ಅವ್ರ ಕರ್ಮಗಳು ಅವರು. ಈ ನೆಲೆಯಲ್ಲಿ ಆಲೋಚಿಸಿದ್ರೆ ಖಂಡಿತವಾಗಿ ಸಹಿತ ನಿಮ್ಮ ಬದುಕು ಸುಂದರ ಆಗ್ತೈತಿ. ಮತ್ತು ಯಾವ ನಿಶ್ಚಿಂತೆಯಿಂದ ಆಗಿಬಿಡ್ತೈತಿ ಬದುಕು. ಯಾವುದಕ್ಕೂ ಚಿಂತೆ ಮಾಡೋ ಅವಶ್ಯಕತೆನೇ ಇಲ್ಲ. ಸಾಕನ್ನಿಸ್ತೈತಿ. ಬಾ ಅಂದೆ ನೀನು ಫೋಟೋ ತಕೊಂಡ್ಬಿಡ್ರಿ. ವೆರಿ ಗುಡ್. ಕೈ ಮುಗಿ ನಕ್ಕಂತ ಹೇಳು ಶಿಸ್ತು. ಫೋಟೋ ಬರ್ಲಿಕ್ಕೆ ಈ ಕಡೆ side ಅತ್ತಿಗಿಡಿ ಕೈ ಇಲ್ಲ ಕರೆಕ್ಟ್. ಈ ಕರೆಕ್ಟ್ ಒಂದು ಮೀನು ನರವನೆಯನ್ನು ನಲ್ಲದೆ ಮತ್ತೆ ಅಗಲವಯ ಕೂಡಲು ಸರ್ವಗತಿಯು ಹಾಲಲದ್ದು ನೀರಲದ್ದು ನಿಮ್ಮ ಧರ್ಮ ಎಲ್ಲರಿಗೂ ಶರಣಾರ್ಥಿಗಳು ಅಂತ ಹೇಳಿ. ಶರಣಸತಿ ಲಿಂಗಪತಿ ಶರಣಸತಿ ಲಿಂಗಪತಿ ಜಯ ಗುರು ಬಸವೇಶ ಶರಣ ಗುರು ಬಸವೇಶ ಶರಣ ಶರಣ. ಶರಣು ಶರಣ ಸರ್ವರಿಗೂ ಶರಣ ಬಾಯಪ್ಪ.